ರಾಮನ ಮಗಳೆಂಬ ಅಭಿಮಾನದಿಂದ ನಿನ್ನನ್ನು ಈ ಮನೆಗೆ ಸೊಸೆಯನ್ನಾಗಿ ಸ್ವೀಕರಿಸಿ ನನ್ನ ತಮ್ಮ ಮಲ್ಲಣ್ಣನ ಕೈ ಹಿಡಿಸಿರುವವು. ದೇವ ಸಾಕ್ಷಿಯಾಗಿ, ದೈವ ಸಾಕ್ಷಿಯಾಗಿ, ಆದರ್ಶ ನಾರಿಯಾಗಿ, ಮಲ್ಲಣ್ಣನಿಗೆ ಪ್ರೀತಿಯ ಮಡದಿಯಾಗಿ ಈ ಮನೆಯ ಗೌರವವನ್ನು ಹೆಚ್ಚಿಸಿ ಜನಮಚ್ಚುವಂತೆ ಬದುಕಿ ಬಾಳಮ್ಮ. ತಂಗಿ, ನನ್ನ ಮೈದುನನ ಕೈ ಹಿಡಿದು ಈ ಮನೆಗೆ, ಅವನ ಮನಸ್ಸಿಗೆ ನೀನು ಬೆಳಕಾಗಿ ನಿಲ್ಲಬೇಕಮ್ಮ. ಯಾಕೆಂದ್ರೆ ಈ ಮನೆತನಕ್ಕೆ ಕೀರ್ತಿ ತರುವ ಹೆಣ್ಣು ನೀನಾಗಬೇಕು. ಅಷ್ಟೇ ಅಲ್ಲ, ನಗುವೆಂಬ ನಂದಾದೀಪ ಈ ಮನೆಯಲ್ಲಿ ಯಾವಾಗಲೂ ಶಾಶ್ವತವಾಗಿರ್ಬೇಕಮ್ಮ. ಆಯ್ತಕ್ಕ, ಖಂಡಿತವಾಗ್ಲೂ ನಿನ್ನ ಮಾತನಾಡ್ತಿರ್ಬೇಕಂತ. ಯಾವ ಜನ್ಮದ ಪುಣ್ಯವೋ ಏನೋ ಇಂತಹ ಪತಿ, ಅಕ್ಕ, ಭಾವ, ಮೈದನರು ಸಿಕ್ಕಿದ್ದಾರೆ. ಪತಿಯೇ ದೇವರೆಂದು ತಿಳಿದು ನಗುತ್ತಾ ಬಾಳಮ್ಮ. ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವಂತಾಳವು. ನಿಮ್ಮ ಮಾತಿನ ಹೇಗಿದ್ರು ಮದುವೆ ಸಂತೋಷಮಯವಾಯಿತು. ಇದೇ ಸಂದರ್ಭದಲ್ಲಿ ಸಿಹಿ ಅಡಿಗೆ ಸಿದ್ಧವಾಗಿದೆ, ಎಲ್ಲರೂ ಸೇರಿ ಊಟ ಮಾಡೋಣ. ನಡಿ. ಬಾರೂಪ, ನಮ್ಮ ಮೊದಲ ರಾತ್ರಿಯ ದಿನದಂದು ನಿನ್ನ ಮೈಗೊಪ್ಪುವ ಸುಂದರ ಸೀರೆಯನ್ನುಟ್ಟುಕೊಂಡು, ಮುಡಿ ತುಂಬ ಹೂವನ್ನಿಟ್ಟುಕೊಂಡು, ಕೈಯಲ್ಲಿ ಹಾಲಿನ ಬಟ್ಟಲನ್ನು ಹಿಡಿದುಕೊಂಡು ನೀನು ನನ್ನ ಬಳಿ ನಾಚುತ್ತಾ ಬರುತ್ತಿದ್ದರೆ ಆ ದೇವಲೋಕದ ಅಪ್ಸರೆಯೇ ಧರೆಗಿಳಿದು ಬಂದಂತೆ ಭಾಸವಾಗಿದೆ. ರೂಪ, ನಾನು ನಿನ್ನಲ್ಲಿ ಒಂದು ಮಾತನ್ನು ಕೇಳಲಿ. ಅದೇನು ಅಂತ ಕೇಳಿ. ನಾನು ಹಗಲು ರಾತ್ರಿ ಅನ್ನದೆ ಮಳೆ ಬಿಸಿಲಿನಲ್ಲಿ ನಿತ್ಯ ಭೂಮಿಯಲ್ಲಿ ದುಡಿಯುವ ಒಕ್ಕಲಿಗ ನಾನು. ಭೂಮಾತೆಯನ್ನೇ ಅನ್ನ ದೇವತೆ ಎಂದು ತಿಳಿದು ಬೆವರು ಸುರಿಸಿ ದುಡಿಯುವ ಮಣ್ಣಿನ ಮಗ ನಾನು. ಇದೆಲ್ಲ ತಿಳಿದು ನೀನು ನನ್ನನ್ನು ಮದುವೆಯಾದದ್ದು ನಿನ್ನ ಮನ ಒಪ್ಪಿಗೆಯಿಂದಲೋ ಅಥವಾ ನಿಮ್ಮಪ್ಪನ ಒತ್ತಾಯದಿಂದಲೋ ಸತ್ಯ ಹೇಳು. ಒಂದು ವೇಳೆ ನೀನು ನನ್ನನ್ನು ಪ್ರೀತಿಸಿ ಮದುವೆಯಾಗಿದ್ದರೆ ಮಾತ್ರ ನೀನು ನಿನ್ನ ಕೈಯಲ್ಲಿರುವ ಹಾಲನ್ನು ನನಗೆ ನೀಡು. ರೂಪ, ಬರೀ ಕುತ್ತಿಗೆಯನ್ನು ಅಲ್ಲಾಡಿಸಿದರೆ ನಾನು ಏನೆಂದು ಭಾವಿಸಲಿ? ಯಾಕೆ? ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. ನಿಜಕ್ಕೂ ಅದ್ಯಾವ ಜನ್ಮದ ಪುಣ್ಯದ ಫಲವೇ ಏನು? ಆ ದೇವರು ನಿಮ್ಮಂತಹ ಪತಿಯನ್ನು ಜೊತೆ ಮಾಡಿ ನನ್ನ ಮನದ ಆಸೆಯನ್ನು ಈಡೇರಿಸಿದ್ದಕ್ಕೆ ಸಂತೋಷ ಹೆಚ್ಚಾಗಿ ಮಾತೆ ಬಾರದೆ ಹುಚ್ಚೆಂತಾಗಿ ಕಣ್ಣೀರಾಗ್ತಾ ಇದ್ದೀನಿ ಸ್ವಾಮಿ, ಕಣ್ಣೀರಾಗ್ತಾ ಇದ್ದೀನಿ. ಇಂದಿನ ನನ್ನ ಬಾಳಿನಲ್ಲಿ ಸೌಭಾಗ್ಯ ಸಂಭ್ರಮದ ಪ್ರಥಮ ರಾತ್ರಿ, ಎಂದಿಗೂ ಮರೆಯದಂಥ ಸುಮಧುರ ದಿನವಾಗಿದೆ ಗೊತ್ತಾ? ಹೌದೇ, ನಿನ್ನ ಮಾತಿನಿಂದ ನನಗೆ ತುಂಬ ಸಂತೋಷವಾಯಿತು. ರೂಪವಂತಳು, ಬುದ್ಧಿವಂತಳಾದ ನೀನು ನನ್ನ ಮನೆಯ ಮನಮೊಳಗೆ. ನಿನ್ನಂತಹ ಹಿರಿದಾದ ಮನಸ್ಸಿನ ಹೆಣ್ಣು ನನಗೆ ಹೆಂಡತಿಯಾಗಿ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ನನ್ನಂತಹ ಭಾಗ್ಯವಂತ ಮತ್ತೆ ಯಾರುವಿಲ್ಲವೆಂದು ನಾನು ಸಂತೋಷ ಪಡುವೆ. ನನ್ನ ಅದೃಷ್ಟಕ್ಕೆ ಆನಂದದಿಂದ ನೀ ಕೊಟ್ಟ ಹಾಲನ್ನು ಸಂತೋಷದಿಂದ ಕೊಡು. ಇದು ನಿಮ್ಮ ಅದೃಷ್ಟವೋ ನನ್ನ ಅದೃಷ್ಟವೋ ಆ ದೇವರಿಗೆ ಗೊತ್ತು. ಆದರೆ ಆ ವಿಧಿ ನನ್ನ ಹಣೆ ಬರದಲ್ಲಿ ನೀವೇ ನನ್ನ ಗಂಡನಾಗಬೇಕು ಅಂತ ಬರೆದಿರ್ಬೇಕಾದ್ರೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಹೌದು ರೂಪ, ನಿನ್ನ ಮಾತು ನಿಜ. ನಿನಗೂ ನನಗೂ ಜೋಡಿಯಾಗದೆಂದು, ನಮ್ಮಿಬ್ಬರ ಜೋಡಿ ಆಕಾಶ ಭೂಮಿಯಷ್ಟು ಅಂತರವೆಂದು ಈ ಮದುವೆ ಬೇಡವೇ ಬೇಡವೆಂದು ನನ್ನ ತಮ್ಮ ವಾದಿಸಿದ. ಆದರೆ ದೇವರು ದೊಡ್ಡವನು, ನನ್ನನ್ನೇ ಗೆಲ್ಲಿಸಿ ನಿನ್ನಂತಹ ಗುಣವಂತೆಯನ್ನು ನನಗೆ ದಯಪಾಲಿಸಿದ. ರೂಪ, ಈ ದಿನ ನನ್ನ ಪಾಲಿಗೆ ಮರೆಯದಂತಹ ಮಹಾ ಸುದಿನ. ದೂರ ಏಕೆ ನಿಂತಿರುವೆ, ಹತ್ತಿರ ಬಾ.
ನನ್ನ ಮನಗೆದ್ದ ಮುದ್ದಾದ ಗೆಳೆಯನ್ನು ನನ್ನ ಹೃದಯ ಪಂಜರದೊಳಿಟ್ಟು ಪ್ರೀತಿಸುವೆ, ಪೂಜಿಸುವೆ, ಆರಾಧಿಸುವೆ. ಈ ನಿಮ್ಮ ಮನೆಗೆದ್ದ ಅರಳಗಿರಿಯು ಅನುದಿನವೂ ನಿಮ್ಮ ಹೃದಯದ ಪಂಜರದಲ್ಲಿ ಪ್ರೀತಿಯ ಬಂದಿಯಾಗಿ ನಗು ನಗುತ್ತಾ ನಲಿಯುವುದು ಅನುದಿನವು. ನೋಡಿ, ನಿಮ್ಮನ್ನು ಮದುವೆ ಆಗಬೇಕು ಅಂತ ನಾನು ಉಪವಾಸ ಮಾಡಿದ ದಿನಗಳೆಷ್ಟು, ಪೂಜಿಸಿದ ದೇವರೆಷ್ಟು. ಕೊನೆಗೂ ಆ ದೇವರು ನನ್ನ ಜೀವನದಲ್ಲಿ ಮರೆಯಲಾರುವಂಥ ಫಲವನ್ನು ಕೊಟ್ಟ, ನನ್ನ ಆಸೆಯನ್ನು ಈಡೇರಿಸಿಬಿಟ್ಟ, ನಿಮ್ಮ ಸೇವೆ ಮಾಡುವ ಭಾಗ್ಯವನ್ನು ಕರುಣಿಸಿದ. ನೀನು ನನ್ನ ಮಡದಿ ಅಷ್ಟೇ ಅಲ್ಲ, ಮಹಾದೇವತೆಯೂ ಆಗಿರುವೆ. ನೀನು ನನ್ನ ಮಾವನ ಮಗಳು ಅಷ್ಟೇ ಅಲ್ಲ, ಈ ಮನೆಯ ಸಕಲ ವಿಚಾರಗಳನ್ನು ಅರಿತವಳೂ ಆಗಿರುವೆ. ಕಷ್ಟಗಳೆಷ್ಟೇ ಬರಲಿ ಸಮನಾಗಿ ಹಂಚಿಕೊಂಡು ಬದುಕೋಣ. ಗಂಡು ಹೆಣ್ಣು ಬಾಳಿನ ಬಂಡಿಗೆ ಎರಡು ಗಾಲಿಗಳಿದ್ದಂತೆ. ಎರಡೂ ಗಾಲಿಗಳು ಏಕಕಾಲಕ್ಕೆ ಸರಿಯಾಗಿ ತಿರುಗಿದರೆ ಮಾತ್ರ ಸಂಸಾರ ಸುಖದಿಂದ ಸಾಗುವುದು. ನಿನ್ನಿಂದ ಈ ಮನೆ ಬೆಳಗುತ್ತದೆ, ಸಮಾಜದಲ್ಲಿ ಅಚ್ಚಳಿಯದಂತೆ ನಿನ್ನ ಹೆಸರುಳಿಯುತ್ತದೆ. ಯಾಕೆ ನನ್ನ ಮೇಲಕ್ಕೆ ಇಷ್ಟೊಂದು ಅಪಾರವಾದ ಪ್ರೀತಿ ವಿಶ್ವಾಸ ನಿಮಗೆ? ಹೌದು ರೂಪ, ನೀನು ಮನಸ್ಸು ಮಾಡಿದ್ದರೆ ಶ್ರೀಮಂತನನ್ನಾಗಲಿ ನೌಕರಿಯನ್ನಾಗಲಿ ಮದುವೆ ಮಾಡಿಕೊಂಡು ಸುಖದಿಂದ ಬದುಕಬಹುದಿತ್ತು. ಆದರೆ ಆದರ್ಶ ಜೀವಿಯಾದ ನೀನು ನನ್ನಂತಹ ಸಾಮಾನ್ಯ ಒಕ್ಕಲಿಗನನ್ನು ಮದುವೆ ಮಾಡಿಕೊಂಡು ನನ್ನ ಬಾಳನ್ನೇ ಬೆಳಗಲು ಬಂದ ತ್ಯಾಗ ಜೀವಿ ನೀನು. ನಿನ್ನನ್ನು ನಾನೆಂದೂ ಬಿಟ್ಟಿರಲಾರೆ, ನಿನ್ನನ್ನು ಒಂದರಕ್ಷಣವೂ ಬಿಟ್ಟಿರಲಾರೆ. ನಿನ್ನ ಮದುವೆಯ ಮಾತು ಮುಗಿದ ದಿನವೇ ಹೊಲದಲ್ಲಿ ಬೋರ್ ಹಾಕಿಸಿದೆವು. ಸಾಕಷ್ಟು ನೀರು ದೊರೆಯಿತು, ಕೇಳಿದಿಲ್ಲಲ್ಲ ಸಾಲವೂ ದೊರೆಯಿತು. ಇಂದು ನಮ್ಮ ಹೊಲದಲ್ಲಿ ಬೆಳೆದು ನಿಂತಿರುವುದು ನಿನ್ನ ಕಾಲಗುಣದಿಂದಲೇ ಹೊರತು ನಮ್ಮ ಬಲದಿಂದ. ಮಹಾಲಕ್ಷ್ಮಿಯಂತೆ ಈ ಮನೆಗೆ ಬಂದಿರುವೆ, ಸಿರಿವಂತಿಕೆಯ ಸುಖವನ್ನೇ ನಮಗೆ ತಂದಿರುವೆ. ಈ ನಿಮ್ಮ ಹೊಗಳಿಕೆ, ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನನ್ನ ತಕ್ಕವಳು ಅಲ್ವಾ ಆ ದೇವರಿಗೆ ಗೊತ್ತು. ಅಂದರೆ ನೀವು ನನ್ನ ಮೇಲೆ ಇಟ್ಟಿರುವ ಈ ಪ್ರೀತಿ ವಿಶ್ವಾಸಕ್ಕೆ ಕೊನೆಯವರೆಗೂ ನಿಮ್ಮ ಚರಣ ಸೇವಕಿಯಾಗಿ ಬಾಳ್ತೀನಿ. ನಿಮ್ಮ ಪಾದ ಸೇವೆ ಮಾಡುವುದೇ ನನ್ನ ಕಾಯಕ, ನಿಮ್ಮೊಂದಿಗೆ ನಗುನಗುತ್ತಾ ಜೀವನ ಸಾಗಿಸುವುದೇ ನನ್ನ ಜನ್ಮ ಸಾರ್ಥಕ. ಅಣ್ಣ ಅತ್ತಿಗೆಯರ ಬಗ್ಗೆ ನಿನಗೆಲ್ಲ ತಿಳಿದಿದೆ. ಈ ಮಟ್ಟಕ್ಕೆ ನಾವು ಬರಲು ಅವರ ತ್ಯಾಗವೇ ಕಾರಣವಾಗಿದೆ. ಅಣ್ಣ ಅತ್ತಿಗೆಯರನ್ನು ದೇವರೆಂದು ತಿಳಿದು ಮೈದುನರನ್ನು ಮಕ್ಕಳಂತೆ ಕಂಡು ಈ ಮನೆಯ ಉನ್ನತಿಗಾಗಿ ತಮ್ಮ ಜೀವನವನ್ನೇ ಸವಿಸಿದರು. ಅವರ ಪ್ರೀತಿ ಗಳಿಸಿಕೊಂಡು ಎಲ್ಲರೂ ಕೂಡಿ ಒಂದಾಗಿ ಬಾಳಿ ಅಣ್ಣ ಅತ್ತಿಗೆಯರ ತ್ಯಾಗವನ್ನು ಸಾರ್ಥಕ ಮಾಡೋಣ. ಪ್ರಥಮ ದಿನವೇ ನಿಮ್ಮ ಮನಸ್ಸಿನ ವಿಚಾರ ನನ್ನ ಮುಂದೆ ಹೇಳಿದ್ದಕ್ಕೆ ತುಂಬಾ ಸಂತೋಷ. ಹಾಗೆ ಆಗಲಿ. ಅಣ್ಣ ಅತ್ತಿಗೆಯರ ಮನಸ್ಸನ್ನು ಅರಿತು ನಿಮ್ಮ ಭವಿಷ್ಯಕ್ಕಾಗಿ, ಈ ಮನೆಯ ಉನ್ನತಿಗಾಗಿ ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಸಮಯ ಬಂದರೆ ಹೊಲದಲ್ಲಿಯೂ ಸಹ ನಿಮ್ಮೊಂದಿಗೆ ಕೆಲಸ ಮಾಡ್ತೀನಿ. ಎಲ್ಲರ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀನಿ. ನಿನ್ನ ಮಾತಿನಿಂದ ಅಮೃತ ಕುಡಿದಷ್ಟೇ ಆನಂದವಾಯಿತು. ಈ ಸಂತೋಷದ ದಿನದಂದು ಒಂದು ಹಾಡನ್ನು ಹಾಡುವ. ನಿಮ್ಮ ಇಷ್ಟದಂತೆ ಆಗಲಿ. ಆರತಿಯೇ ದರಗಿಡಿದಂತೆ ಆಮದನಾನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮುದ್ದೆಲ್ಲ ಬಹುಮಾನವಾಗಿದೋ ಎನಿಸುತ್ತಿದೆ.
ಮಧುರ ರಾತ್ರಿ. ಇವತ್ತು ನನ್ನ ಬಾಳಿನಲ್ಲಿ ಇದು ಮಧುರ ರಾತ್ರಿ ಅಲ್ಲ, ನನ್ನ ಜೀವನವನ್ನು ಸರ್ವನಾಶ ಮಾಡಿದ ಕರಾಳ ರಾತ್ರಿ. ಕರಾಳ ರಾತ್ರಿ. ಕಲಿತ ಹೆಣ್ಣು ಹೆಂಡತಿಯಾಗಿ ಸಿಕ್ಕಿದ್ಲು ಅಂತ ಸುಖದ ಸಂತೋಷದಲ್ಲಿ ತೇಲಾಡ್ತಾ ಇದ್ದಾನೆ ಹುಚ್ಚು ಹುಂಬ ಗಂಡ. ಇವನ ಬಾಹುಬಂಧನದಲ್ಲಿ ಬಿಗಿದಪ್ಪಿ ನಾನು ಹೇಗೆ ಬಾಳಿ? ಈ ತಾಳಿ ಕಟ್ಟಿದ್ದಾನೆ ಅಂತ ಇವನನ್ನು ಈ ಜೀವನ ಸಾಗಿಸ್ಲಿ, ಅಥವಾ ನನ್ನ ನಾಶಿಸಿ ನನ್ನ ಮದುವೆ ಆದ್ನಲ್ಲ ಆ ಸೇಡಿಗಾಗಿ ಇವನ ಜೀವನದಲ್ಲಿ ನರಳಿ ನರಳಿ ಸಾಯೋ ಹಾಗೆ ಮಾಡಿ ನನ್ನ ಸೇಡನ್ನು ತೀರಿಸ್ಕೊಳ್ಳಿ. ಇವನಿಗೆ ಸರಿಯಾದ ಶಿಕ್ಷೆ ನಾನು ಕೊಡಲೇಬೇಕು. ನನ್ನ ಜೀವನವನ್ನು ಸರ್ವನಾಶ ಮಾಡಿದ ಇವನು ಜೀವನದಲ್ಲಿ ಯಾವತ್ತೂ ಸಂತೋಷವಾಗಿರಬಾರ್ದು. ನೀರನ್ನು ತೆಗೆದುಕೊಂಡು ಬರುತ್ತೇನೆಂದವಳು ಏನನ್ನು ಯೋಚಿಸುತ್ತಾ ನಿಂತಿರುವೆ ಅಲ್ಲ? ಏನಿಲ್ಲ ಸ್ವಾಮಿ, ಅದು ಈ ಪ್ರಥಮ ರಾತ್ರಿ ದಿನ ನಿಮ್ಮ ಬಾಳಿನಲ್ಲಿ ಸುಂದರವಾದಂಥ ಕನಸು ಕಾಣ್ತಾ ನೀವಿದ್ದೀರಾ. ಆದರೆ ಅದು ಹಾಗೆ ನನ್ನ ಮನದ ಮಾತನ್ನು ನಿಮ್ಮ ಮುಂದೆ ಹೇಳಿ ನಿಮ್ಮ ಮನಸ್ಸನ್ನು ನಿರಾಶೆಗೊಳಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಈ ಪತಿಯ ಸುಖ ಸಂತೋಷಕ್ಕಿಂತ ನನ್ನ ವ್ರತವೇ ಮುಖ್ಯವಲ್ಲ ಅಂತ ತೀರ್ಮಾನ ಮಾಡ್ತಾ ಇದ್ದೆ ಅಷ್ಟೇ. ಅದಾವ ವ್ರತ ಮಾಡುತ್ತಿರುವೆ ಬಿಡಿಸಿ ಹೇಳದಿದ್ದರೆ ತಿಳಿಯುವುದಾದರೆ ಹೇಗೆ? ಸ್ವಾಮಿ, ನಿಮ್ಮನ್ನು ಮದುವೆ ಆಗಬೇಕು ಅಂತ ಬಹುದಿನದ ನನ್ನ ಮನದ ಆಸೆಗೆ ಈ ಮನೆಯಲ್ಲಿ ಕೆಲವು ಜನ ಒಪ್ಪಲಿಲ್ಲ ಅಂತ ಮನಸ್ಸಿನಲ್ಲಿ ತುಂಬ ಕಣ್ಣೀರಿಟ್ಟು ಕೊನೆಗೆ ಆ ದೇವ್ರ ಹತ್ರ ನಿಮ್ಮನ್ನು ಮದುವೆ ಮಾಡಬೇಕು ಅಂತ ವ್ರತವನ್ನು ಹಿಡಿದೆ. ಆ ನನ್ನ ವ್ರತ ಮುಗಿಯೋದ್ರಷ್ಟರಲ್ಲಿ ಆ ದೇವರ ಕರುಣೆ ತೋರಿ ನಿಮ್ಮೊಂದಿಗೆ ನನ್ನ ಮದುವೆಯನ್ನು ನೆರವೇರಿಸಿದ್ರು ಕೂಡ ನಿಮ್ಮೊಂದಿಗೆ ಕೂಡದೆ ಮಡಿಯಿಂದ ನನ್ನ ವ್ರತವನ್ನು ಪೂರ್ತಿ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ್ದೆ. ಆದರೆ ಇನ್ನು 3 ತಿಂಗಳು ನಿಮ್ಮಿಂದ ದೂರ ಇರಲು ಅಥವಾ ನಿಮ್ಮನ್ನು ಸೇರಲು ಅಂತ ವಿಚಾರಿಸಿ ಕೊನೆಗೆ ಈ ನನ್ನ ಪತಿ ಸುಖ ಸಂತೋಷಕ್ಕಿಂತಲೂ ನನ್ನ ವ್ರತವೇ ಮುಖ್ಯವಲ್ಲ ಅಂತ ನಿರ್ಧಾರ ಮಾಡಿದ್ದೀನಿ. ರೂಪ, ನಿನ್ನನ್ನು ಎಷ್ಟು ಹಾಡಿ ಹೊಗಳಲಿ. ನನ್ನ ಮನದ ದೇವತೆ ರೂಪ. ಬಯಸಿದ ಗಂಡನನ್ನು ಪಡೆಯಲು ತಪಸ್ಸು ಮಾಡುವ ಸತಿಯನ್ನು ಪುರಾಣದಲ್ಲಷ್ಟೇ ಕೇಳಿದೆ. ಈಗ ಅಂತಹ ಸತಿ ನನ್ನ ಹೆಂಡತಿಯಾದದ್ದಕ್ಕೆ ನಾನು ಎಂತಹ ಪ್ರಯತ್ನ ಮಾಡಿರುವೆ. ನೀನು ನನ್ನ ಮಡದಿ ಅಷ್ಟೇ ಅಲ್ಲ, ಮಹಾದೇವತೆಯೂ ಆಗಿರುವೆ. ನನಗಾಗಿ ನೀನು ಇಷ್ಟು ಕಷ್ಟಪಡುತ್ತಿರುವಾಗ ನಿನಗಾಗಿ ನಿನ್ನ ಪೂಜೆಗಾಗಿ 3 ತಿಂಗಳಷ್ಟೇ ಏಕೆ, 3 ವರ್ಷವಾದರೂ ದೂರವಿರುತ್ತೇನೆ. ನಿನ್ನ ಸಂತೋಷವೇ ನನ್ನ ಸಂತೋಷ. ನಿನಗಾಗಿ ನಾನು ಎಂತಹ ತ್ಯಾಗ ಮಾಡಲು ಸಿದ್ಧನಿರುವೆ. ಸ್ವಾಮಿ, ನನ್ನ ಪಾಲಿನ ದೇವರು ಇವತ್ತಿನ ಈ ಪ್ರಥಮ ರಾತ್ರಿ ನಿಮಗೆ ಸುಖ ಸಂತೋಷದ ಮೊದಲ ರಾತ್ರಿ ಆಗಲಿಲ್ಲ ಅಂತ ನನ್ನ ಮನಸ್ಸಲ್ಲಿ ಎಷ್ಟು ನೋವಾಗ್ತಾ ಇದೆ ಗೊತ್ತಾ? ಆದರೆ ನಿಮ್ಮನ್ನು ಪಡೆಯುವ ಆಧಾರದಲ್ಲಿ ಆ ದೇವರ ಮುಂದೆ ನಾನು ತೆಗೆದುಕೊಂಡ ತೀರ್ಮಾನಕ್ಕೆ ಇವತ್ತು ವ್ಯತ್ಯೆ ಪಡ್ತಾ ಇದ್ದೀನಿ ಕಣ್ರಿ. ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಡಿ ಸ್ವಾಮಿ. ಕಾಮ ಹುಟ್ಟಿರುವುದು ಬರೀ ದೇಹ ತೃಪ್ತಿಗಾಗಿ ಅಲ್ಲ, ಪರಿಶುದ್ಧ ಪ್ರೇಮಕ್ಕಾಗಿ. ಮನನೋಯಿಸಿಕೊಂಡು ದುಃಖಿಸಬೇಡ. ನನಗಾಗಿ ನೀನು ಹಿಡಿದಿರ ಕಾಯಕವನ್ನು ಮೆಚ್ಚಿರುವೆ. ನಿನಗಾಗಿ ನಿನ್ನ ಪೂಜೆಗಾಗಿ ಎಷ್ಟು ದಿನ ಬೇಕಾದರೂ ಕಾಯುತ್ತೇನೆ. ನಿನ್ನಂತಹ ಘನತೆ ಗೌರವವುಳ್ಳ ಹೆಂಡತಿಯನ್ನು ಕರುಣಿಸಿದ ಆ ಮಹಾದೇವ ನಾನು ಹಿಂದಿನಿಂದಲೇ ಪೂಜಿಸುವೆ. ನಡೆ, ಬಹಳ ಹೊತ್ತಾಯಿತು, ನೀನು ಒಳಗೆ ಮಲಗು. ಹಬ್ಬದ ನಿಮ್ಮ ಮಡಿ ಮಾರಿ ನೋಡಕ ಬಂದೇನ ಹೆಂಗದೆಯೋ ಹಬ್ಬದ ನಿಮ್ಮ ಮಡಿ ಮಾರಿ ನೋಡಕ
ಪೆತ್ತನೆ ಇಲ್ಲ. ಹುಡುಕ್ತೀನಿ ಸಿಗವಲ್ಲ. ಮದ್ವಿಗಿಂತ ಮೊದಲ ಈ ನಮ್ಮನೆ ಕಾಡಿಸ್ತಾನ. ಇನ್ನು ಮದ್ವೆ ಆದ್ಮೇಲೆ ಎರಡು ಕೈಲಿ ಉಣ್ಣದ. ಚಂದುಳ ಚಲವಿ ನನ್ನ ಹುಡುಗಿ ಪಂಡಳ ಹೈಸ್ಕೂಲ್ ಕಾಲಿಗೆ ಕಾಕತ ನಿಂದ್ರವ ಹಾದಿಗೆ ಇಕ್ಕಿದನ ಸಣ್ಣನ ಕೈಲಿಗೆ ಚಂದುಳ ಚಲವಿ ನನ್ನ ಹುಡುಗಿ ಪಂಡಳ ಹೈಸ್ಕೂಲ್ ಕಾಲಿಗೆ ಕಾಕತ ನಿಂದ್ರವ ಹಾದಿಗೆ ಇಕ್ಕಿದನ ಸಣ್ಣನ ಕೈಲಿಗೆ ನಿಬ್ಬಣ ಕಟ್ಟಗೊಂಡು ನಿಬ್ಬಣ ಜೊತೆ ನಂಗ ಬರ್ತಾಳೋ ಹುಡುಗಿ ಚಿಕ್ಕಂತ ಬರ್ತಾಳೋ ಕೆಳಗೇರಿ ನನ್ನೋಳ ನಂಬಲಿಲ್ಲ ಹುಡುಗರ ಕೆಳಗೇರಿ ನನ್ನೋಳ ನಂಬಲಿಲ್ಲ ಹುಡುಗರ ನಾ ಬಾಳ ಹಚ್ಚಿಕೊಂಡಾಗಿ ಒಳಬಹುದು ನಾ ಬಾಳ ಹಚ್ಚಿಕೊಂಡಾಗಿ ಪ್ರೀತಿಯ ಹೆಂಡತಿಗೆ ಎಷ್ಟು ಉಣಿಸಿದ್ರೆ ಕಡಿಮೆನ. ಸಿಟ್ಟಿಗೆ ಬರಬೇಡ ನನ್ನ ಸೊಸೆಯೇ, ನಾಳೆ ನನ್ನ ಸತಿಯೇ. ನೀನು ಹಿಂದೆ ಬಂದ್ರೆ ಜನ ಅನುಮಾನದಿಂದ ನೋಡಿ ನಿಮ್ಮ ಅಪ್ಪಗೆ ಹೇಳ್ತಾರಂತ ನೀ ಹೋದ್ಮೇಲೆ ನೀನು ಹಿಂದೆ ಬಂದೆ. ಅಂತೂ ಬರೀ ದಾರ್ಯಾಗ ಮಾತಾಡೋಕೆ ಮಾಡಿ ಕಾಡಕತ್ತೀನಲ್ಲ ನಿಮ್ಮ ಅಪ್ಪ. ಹ್ಯಾಂಗ ಗಂಗು? ಅವನಿಗೆ ಏನಾಗೈತಿ ಅನ್ನ ಒಟ್ಟು ನಮ್ಮ ಮದುವೆ ಒಪ್ಪಿಗೆನ ಕೊಡುವಲ್ಲ. ಕಡೆಗೆ ಮನ್ಯಾಗ ಕಾಲು ಹಿಡ್ಕೊಂಡು ಕೇಳಿದೆ, ಯಪ್ಪ ನಮ್ಮ ಮದುವೆ ಒಪ್ಪಿಗೆ ಕೊಡು. ಅದಕ್ಕೂ ಒಪ್ಪಿಗೆ ಇಲ್ಲ. ಅಲ್ಲ ಇಷ್ಟು ಕಟ್ಟುಕದನಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ ಮಾಮ, ಇಂಥ ದುಷ್ಟ ಜನರ ಮಧ್ಯೆ ನಾವು ಇರೋದಕ್ಕಿಂತ ಈ ಊರು ಬಿಟ್ಟು ದೂರ ಹೋಗಿಬಿಡೋಣ. ಏನಂತೀವಿ? ಹುಚ್ಚಿ ಇಲ್ಲೇ ಇರೋನೆ. ನೀ ಹ್ಞೂ ಅಂದ್ರೆ ನನ್ನ ಕೂಡ ನಡಿ. ನನ್ನ ಹತ್ರ ಇರೋ ದುಡ್ಡಿನಾಗ ಧರ್ಮಸ್ಥಳಕ್ಕೆ ಹೋಗಿ ಆ ಮಂಜುನಾಥ ಸ್ವಾಮಿ ಸಾನ್ನಿಧ್ಯದಲ್ಲಿ ಮದುವೆ ಆಗಿ ಆ ಮಹಾತ್ಮನ ಆಶೀರ್ವಾದ ತೊಗೊಂಡು ಬರೋಣ. ಆಗ ನಿಮ್ಮಪ್ಪ ಬೆಪ್ಪ ಕುಂದಿರ್ತಾನ, ನಾವಿಬ್ರು ಕೈ ಹಿಡ್ಕೊಂಡು ಆಡೋಣ. ಅಂದ್ರೆ ಅಷ್ಟು ಮಾಡೋಣತ್ತೇನ? ಅಲ್ಲಮ್ಮಮ್ಮ, ನಾ ರಾತ್ರಿ ಮನೆಯಾಗ ಇಲ್ಲದ್ ನೋಡ ಮಪ್ಪ ಎದೆ ಹೊಡೆದು ಸಾಯಿತು. ನಿಮ್ಮಪ್ಪಗ ಹೃದಯ ಅನ್ನೋದ ಇಲ್ಲ ಅಂದಮೇಲೆ ಅದು ಒಡೆಯೋದಿಲ್ಲ, ಅವ ಸಾಯೋದಿಲ್ಲ. ಇನ್ನು ನಿಮ್ಮಪ್ಪ ಈ ಊರಾಗ ಯಾರ ಮನೆ ದೀಪ ತೆಗಿತಾನೋ ಏನು ಮಾಡ್ತಾನೋ ಹೇಳೋಕೆ ಬರೋದಿಲ್ಲ. ಒಂದು ರೀತಿ ನಿಮ್ಮಪ್ಪ ಯಾರಿಗೂ ಅರ್ಥವಾಗದ ನಿಗಡ ವ್ಯಕ್ತಿ ಆಗ್ಯಾನ. ಅದಕ್ಕೆ ಅವನ್ ಚಿಂತೆ ಮಾಡ್ಬೇಡ ನೀನು. ಹೌದು ನೋಡಮ್ಮ, ನೀ ಹೇಳೋದು ಕರೆ ಐತಿ. ನಮ್ಮ ಅಪ್ಪ ಒಂದೊಂದ್ಸಲ ಕುಡ್ದು ಬರ್ತಾನಲ್ಲ, ಸುಂದಾಗಿ ಮೂಲೆ ಹಿಡ್ಕೊಂಡಿರ್ತಾನ. ಒಮ್ಮಮ್ಮ ಅಳತಾನ, ಒಮ್ಮಮ್ಮ ನಾಗತಾನ, ಒಮ್ಮಮ್ಮ ಸಿಟ್ಟು ಬಂದು ಹೊಲ್ ಕೊಡು ಸೌಕೋರು ಕ್ವಾಡ್ಲಿ ತಗೊಂಡು ನಿಂದಿರ್ತಾನ. ಯಾಕಪ್ಪ ಹಿಂಗ್ಯಾಕೆ ಮಾಡಕತ್ತಿ ಅಂತ ನಾನು ಕೇಳಿದ್ರ, ಯವ್ವ ಮಗಳದು ಗಟ್ಟಿಗೆ ಅಪ್ಪಕೊಂಡು ಆಗುತ್ತೆ ನಮ್ಮಮ್ಮ. ಏನಾನು ನಮ್ಮ ಅಪ್ಪ ನೋಡಿದ್ರೆ ಒಮ್ಮಮ್ಮ ಪ್ರೀತಿ ಮಾಡಬೇಕು ಅಂತ ಅನಿಸ್ತೈತಿ, ಅಮ್ಮಮ್ಮ ನೋಡಿದ್ರೆ ಸಿಟ್ಟು ಬರ್ತೈತಿ. ನಿಮ್ಮ ಅಪ್ಪನ ಹೃದಯ ಆತ್ಮನದ ಇಲ್ಲ. ಇನ್ನೂ ಈ ಅವ ಏನು ಮಾಡ್ತಾನೋ ಯಾರ ಮನೆ ದೀಪ ತೆಗಿತಾನೆ ಹೇಳಕ್ಕೆ ಬರೋದಿಲ್ಲ. ಯಾರಿಗೂ ಅರ್ಥವಾಗ ನಿಗಡ ವ್ಯಕ್ತಿ ಅದನ್ನ. ಹಾಂ, ಹೊತ್ತು ಮನುಷ್ಯನ ಯಾವ ಸಮಯದಲ್ಲಿ ಹೆಂಗೆ ಬದಲು ಮಾಡ್ತಾ ಹೇಳಕ್ಕೆ ಬರೋದಿಲ್ಲ. ಹಣ ಹೆಂಡ ಕಂಡದ ಮುಂದೆ ಸೋಲದ ಹೆಚ್ಚ. ನೀ ಹೇಳೋದು ಬರೋಬ್ಬರ ಐತಿ. ಈಗ ಇತ್ತಿತ್ಲಾಗ ಅವನಿಗಂತೂ ಸಾವುಕಾರ ಜೋಡಿ ಆಗ್ಯಾನ. ನಾವಿಬ್ರು ನಿಂತು ಹೈಕೊಂಡ್ರು ನಾ ಮದುವೆ ಮಾಡಂಗಿಲ್ಲಮ್ಮ. ಹಣಿ ಹಾಕಿ ಕುಡಿದ್ರೆ ಹಡೋರ್ನು ಬೇಕಾಗಿಲ್ಲ ಅಂತ ಇವತ್ತು ರಾತ್ರಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಸ್ ಹತ್ತಿ ಧರ್ಮಸ್ಥಳಕ್ಕೆ ಹೋಗಿ ಇಬ್ರು ಮದುವೆ ಮಾಡ್ಕೊಂಡು ಬಂದು ಬಿಡೋಣ. ಊರಾಗ ಮುಂದೆ ಸಂಸಾರ ಮಾಡೋಣ. ಅವಾಗ ನಮ್ಮ ಅಪ್ಪ ಏನಾದ್ರು ನನ್ನ ಕರೆದ್ನಂದ್ರ ನಾವಿಬ್ರು ಏನು ಮಾಡೋಣ, ಮನೆಗೆ ಹೋಗೋಣ. ಕರೀಲಿಲ್ಲ, ನಮ್ಮ ಮನ್ಯಾಗ ನಾವಿಬ್ರು ಚಂದಾಗಿ ಸಂಸಾರ ಮಾಡೋಣ. ಎಂತ ಧೈರ್ಯ ಮಾಡಿದೆ ಗಂಗು? ನಿನ್ನ ಮಾತು ಕೇಳಿ ನನಗೆ ಸ್ವರ್ಗ ಮೂರಾಗೇನು ಉಳಿತು ನೋಡಿ ನನಗೆ. ನಿನಗೆಲ್ಲ ಮೂರಿಗೆ ನಡೀತು. ನಮ್ಮ ಅಪ್ಪನ ಮಾತು ಮೀರಿ ನಾನೆಲ್ಲ ಮದುವೆಯಾಗಿ ಬರ್ತೀನಿ. ಇದ ಪ್ರೀತಿ ಕಡಿ ತನಕ ಇರ್ಬೇಕ. ಎಲ್ಲರ ಒಂದು 2 ದಿನ ಆದ್ಮೇಲೆ ಕಂಠ ಪೂರ್ತಿ ಕುಡಿದು ಹೊಡೆದಂದ್ರೆ ನಾ ಎಲ್ಲಿಗೆ ಹೋಗ್ಲಿ? ನಿಮ್ಮ ಅಪ್ಪನ ಮನೆಗೆ ಹೋಗಂತ ಹೇಳ. ಇನ್ನೊಮ್ಮೆ ಹೇಳೋಣ. ಇಲ್ಲ ನೋಡಮ್ಮ, ಒಂದ್ಸಲ ನಿನ್ನ ಕೈಯಿಂದ ನಾ ತಾಳಿ ಕಟ್ಸ್ಕೋಣ ಅಂದ್ರೆ ಅದು ಎಷ್ಟೇ ಕಷ್ಟ ಬರಲಿ ನಿನ್ನ ಕೂಡ ಜೀವನ ಮಾಡ್ತೀನಿ ಇದ್ದು. ಆದ್ರೆ ಹೇಳಿ ಹೆಣ್ಣಿನಂಗೆ ಅಳ್ಕೊಂತ ಮನ್ಯಾಗ ಕುಂದ್ರಾಗಿಲ್ಲ, ತಿಳ್ಕೊ ಇದು. ನಂಗೆ ಗೊತ್ತಾ, ನಾನು ಹಂಗ ಅಂದೆ. ಕಲ್ಮಶವಿಲ್ಲದ ನಿನ್ನ ಪ್ರೀತಿಯ ಹೃದಯ ದೇಶದಲ್ಲಿ ನಾನೇ ತುಂಬಿರುವೆ. ಪರದೇಶಿಯಾದ ನೀನು ನನಗೆ ಆಸರೆಯಾಗಿರುವೆ. ನೋಡಮ್ಮ, ಹೆಂಡತಿಗೆ ಗಂಡ ಆಸರೆ ಆಗ, ಗಂಡಗ ಹೆಂಡತಿ ಆಸರೆ ಆಗ ಅಂದಾಗ್ಲಿ ಅವ್ರಿಬ್ರು ಜೀವನ ಹೆಂಗ ಇರ್ತೈತೆ ಅಂದ್ರೆ ಬಂಗಾರ ಇದ್ದಂಗೆ ಇರ್ತೈತಿ. ಎಷ್ಟಾದ್ರೂ ನಿನ್ನ ಪತಿದೇವ. ಮದುವೆ ಆದ್ಮೇಲೆ ಈ ಪತಿದೇವನ ಸೇವೆ ಮಾಡ್ಬೇಕನ್ನೋದೇ ನನ್ನ ಮನಸ್ಸಾಕ್ಷಿ. ದಯಾಗುಣವುಳ್ಳ, ದೈವ ಭಕ್ತಿಯುಳ್ಳ, ನೀತಿಯುಳ್ಳ ಗಂಡನೇ ದೇವರೆಂದು ಅತ್ತೆ ಮಾವ ಮೈದುನರನ್ನು ಪ್ರೀತಿ ಗೌರವದಿಂದ ಕಾಣುವ ಹೆಣ್ಣು ಹೆಂಡತಿಯಾಗಿ ಪಡೆಯಬೇಕಾಗಿದ್ರೆ ಅಂತಹ ಗಂಡ ಎಷ್ಟೊಂದು ಪುಣ್ಯ ಮಾಡಿರ್ಬೇಕು. ಒಟ್ನಾಗ ಒಳ್ಳೆಯ ಗಂಡ ಒಳ್ಳೆಯ ಹೆಂಡತಿ ಪಡಿಬೇಕಂದ್ರೆ
ದೈವ ಬಲ ಚೆನ್ನಾಗಿರ್ಬೇಕು ಗಂಗೆ. ಮುದ್ದಿನಂತ ಮಾತು ಹೇಳ್ದಲ್ಲ ಮಮ್ಮ. ಒಟ್ಟಿನಲ್ಲಿ ನಿನ್ನಂತ ಪುಣ್ಯವಂತ ಗಂಡನ ಪಡಿಬೇಕಾದ್ರೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು ಅಂದಾಗ ಬಾ ಮಮ್ಮ ಹೋಗೋಣ ಮನೆಗೆ. ಬೇಡ, ಇದ ಖುಷಿಯಾಗೊಂದು. ಬಯಲಾದ ಶಿವ 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 ಆ ಬಯಲಿನಲ್ಲಿ ಸಾಂಬ ಶಿವ ಸಾಂಬ ಶಿವ ಕಪ್ಪತ್ ಹುಡ್ದ ತಪ್ಲ ತಂದು 20 ವಾರ ಒಪ್ಪತ್ ಮಾಡಿ ಕಪ್ಪತ್ ಹುಡ್ದ ತಪ್ಲ ತಂದು 20 ವಾರ ಒಪ್ಪತ್ ಮಾಡಿ ಓಂ ಕಾಳಿ ಭದ್ರಕಾಳಿ ಓಂ ಕಾಳಿ ಭದ್ರಕಾಳಿ ಭದ್ರಕಾಳಿ ಬಯಲಿನಲ್ಲಿ ಬಯಲಾದ ಶಿವ ಶಿವ ಸಾಂಬ ಶಿವ ಆ ಬಯಲಿನಲ್ಲಿ ಸಾಂಬ ಶಿವ ಸಾಂಬ ಶಿವ. ಶಂಭೋ ಮಹಾದೇವ ಜೈ ಗುರುದೇವ. ಗುರು ಗುರು ನೋಡಿಲ್ಲಿ ಯಾರು ತಪ್ಪಿಕೊಂಡು ನಿಂತಾರಿಲ್ಲಿ ಇವರು ಮನಿ ಮಠ ಅಂದ್ರೆ ಗೊತ್ತೈತಿ ಅಲ್ಲ ಏನಲ್ಲಿ
ಹಾಡಾಗಲೇ ಹೆಣ್ಣಿನ ಕೈ ಹಿಡಿತಾನೆ ಬಿಡಲೇ ಹುಡುಗ ಬಿಡು. ಅವ ಹೇಳೋದು ವೇದಾಂತ, ಹ್ಞೂ ತಿನ್ನೋದು ಬದನಿಕಾಯಿ. ಬೇರೆಯವ್ರಿಗೆ ನೀತಿ ಹೇಳಿ ತಾನು ಅನಿತೊಳಗೆ ನಡಿತಾನ. ಶಿಷ್ಯ ಹುಡುಗಿ ಮನಸ್ಸು ಕೆಡಿಸಿಬಿಟ್ಟಾನ. ತಂಗಿ ಗಂಗವ್ವ, ಇವನ ಮಾತು ಕೇಳಿದ್ರೆ ನೀ ಗಂಗವನ ಪಾಲ್. ಅಯ್ಯಯ್ಯಯ್ಯೋ ಹಂಗ ಮಾತ್ರ ಅನ್ಬೇಡ್ರಿ ಅಪ್ಪ. ಬೇಕಾದ್ರೆ ನಿಮ್ಮ ಕಾಲಿಗೆ ಒಂದು 10 ಸಲ ಬಿದ್ದು ನಮಸ್ಕಾರ ಮಾಡ್ತೀನಿ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ರಿ. ಕಲ್ಯಾಣ ಆಗುತ್ತಂತ ಹೇಳ್ರಿ ಅಪ್ಪ. ನಿಮ್ಮ ಕಾಲಿಗೆ ಬೀಳ್ತೀನಿ. ನಿನ್ನಲ್ಲಿ ನಯ ವಿನಯ ಭಕ್ತಿ ಇದ್ದಂಗ ಇವನಲ್ಲಿ ಇಲ್ಲಲ್ಲವ. ಇವ ಒಮ್ಮೆ ಅಪ್ಪರ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ಯಾನ ಕೇಳು. ಇವತ್ತು ಅವನಿಗೂಟ ನಮಸ್ಕಾರ ಮಾಡಿಸ. ನಾ ಎಲ್ಲ ಹೇಳಿ ಅಪ್ಪರಿಗೆ ಆಶೀರ್ವಾದ ಮಾಡಿಸ್ತೀನಿ ಆಯ್ತಾ? ಆಯ್ತಾಯ್ತು. ಮತ್ತೆ ಮುಖ ನೋಡ್ತೀವ ಮರಾಯ. ಹೋಗು ಪಟ್ಟಣ ಸಾಮೆ ಅಂತ ಹಿಡ್ಕೊ ಹೋಗು. ಪಾದ ಹಿಡಿ ಹೋಗು ನಮಸ್ಕಾರ ಮಾಡ. ಗಂಗಿ, ಎಂಥ ಸ್ವಾಮಿಯರೇ ನಮಸ್ಕಾರ ಮಾಡೋದು ನನಗೆ ಗೊತ್ತೈತಿ. ಇವ್ರ ಗುಣ ಪೂರ್ತಿ ನಂಗೆ ತಿಳಿದೈತಿ. ಹಿಂಗ ಮಾಡಿ ಜನರನ್ನ ಹೆದರಿಸಿ ಆಶೀರ್ವದಿಸಿ ದುಡ್ಡು ವಸೂಲಿ ಮಾಡಿ ಮಹಾಮಹಿಮರಾಗಿ ಮೆರೆಯೋ ಇಂಥ ಮಹಾತ್ಮರ ಹೆತ್ತರಾಗ್ಯಾರ. ಜನ ಹುಚ್ಚರಾಗಿ ಇವ್ರು ಖಾಲಿ ಬೀಳ್ತಾರ. ಹಿಂಗ ಮಾಡಿ ಇವ್ರ ಆಶೀರ್ವಾದ ತೊಗೊಂಡ್ರೆ ನಮ್ಗೆ ಏನು ಕೆಡಕಾಗೋದಿಲ್ಲ. ಗುರು ಶಿಷ್ಯರೇ, ದಯವಿಟ್ಟು ನಮ್ಮ ಪಾಡಿ ನಮ್ಮ ಬಿಡ್ರಿ, ನಿಮ್ಮ ಪಾಡಿ ನೀವು ಇರ್ರಿ. ನಮ್ಗೆ ಯಾಕೆ ಕಾಡಕತ್ತೀರಿ ಅಂತ ನೀವು ನೋಡವ, ನಮ್ಮನ್ನು ನಿಂದಿಸಿದೆ ಇವನ ಭವಿಷ್ಯನೇ ನಂದಿ ಹೋಗುವಂತೆ ಮಾಡುತ್ತೇನೆ. ಏನು ಮಾತಿಗೆ ಅತಿಯಾಗಿ ನಮ್ಮ ನಿಂದಿಸಿ ಅಪಮಾನ ಮಾಡಕತ್ತೀಯ? ಇವತ್ತು ನನ್ನ ತಪಶಕ್ತಿ ಎಲ್ಲ ಹಾಳಾದರೂ ಚಿಂತೆ ಇಲ್ಲ. ನಿನಗೆ ಶಾಪ ಕೊಟ್ಟು ಸುಟ್ಟು ಬಿಡುತ್ತೇನೆ. ಓಂ ರಾಮ್ ಭೀಮ್ ಕಾಳಭೈರವಿ ಚಂಡಿ ಚಾಮುಂಡಿ. ಗುರುವೇ 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 ಶಾಂತರಾಗಿ ಗುರುವೇ. ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿರುವ ಭಕ್ತನ ಮಾತಿಗೆ ಕೋಪ ಬೇಡ. ಗಂಗವ್ವ, ಅವನ ಪರವಾಗಿ ನೀನು ಇವತ್ತು ನಮಸ್ಕಾರ ಮಾಡಿಬಿಡು. ಅಂದ್ರೆ ಅಪ್ಪ ಸಿಟ್ಟು ಶಾಂತವಾಗುತ್ತಾ. ಗುರುವೇ ಶಾಂತರಾಗಿ ಈ ಅಜ್ಞಾನಿಯ ತಪ್ಪನ್ನು ಮನ್ನಿಸಿ ಮುಕ್ತಿಗೆ ಆಶೀರ್ವಾದ ಮಾಡ್ರಿ. ಹಂಗಾಗಲ್ರಿ ಅಪ್ಪ. ಅಪ್ಪಾರ ನಿಮ್ದು ಎರಡು ಪಾದ ಹಿಡ್ಕೋತೀನ್ರಿ. ಆದ್ರ ಶಾಪ ಮಾಡ್ಕೊಡ್ಬೇಡ್ರಿ ಅಪ್ಪ. ಒಟ್ಟ ದೇವ್ರು ನಿನ್ನ ಕಲ್ಯಾಣ ಮಾಡ್ತಾನ, ಸುಖ ಕೊಡ್ತಾನ. ನಿನ್ನ ವಿನಯ ಬತ್ತಿಗೆ ನಮ್ಮ ಲಿಂಗಯ್ಯ ಮೆಚ್ಚಿದ. ಮೆಚ್ಚನ್ರಿ. ಹೋಗಿ ಬಾ. ನೀವ್ ಹೆಂಗ್ ಇಚ್ಚಿಗಾತ್ರಿ ಹಂಗ ನಿಮ್ಮ ಲಿಂಗಯ್ಯ ಮೆಚ್ತಾನ್ರಿ. ಮೆಚ್ಚಾನೆ ಅವ ನಾನು ಚೋದು ನನ್ನ ಮಗ ಅದನ. ಸ್ವಾಮಿ ಅಲ್ಲ ನಿತ್ಯಾನಂದ ನನ್ನ ಮಗ. ನಾವು ಇಲ್ಲಿ ಅವು ಮರ ಮತ್ತೆ ನೋಡ್ತೀನಿ, ನಡಿ ಹೋಗೋಣ. ನೀ ಹೆಚ್ಚಕಮ್ಮ ಇಲ್ಲೇ ನಿಂತಿದ್ರೆ ಮತ್ತೆ ಅಪ್ಪರು ಶಾಪ್ ಆಗ್ತಾರ. ಅಪ್ಪರ ನಾನು ಬರ್ತೀರಿ ಅಪ್ಪರ. ಹೋಯ್ ಬಾಯ್ ಅವ. ಅವರ ಬೊಬ್ಬಣೆ ಅದ ಮತ್ತೆ ಈಚೆಗಾಡಕ್ ಶುರು ಮಾಡ್ತಾನ. ಆಮೇಲೆ ನಾನು ಅಂತೂ ಭಾಳ ಪಂಡಿತರದ್ರಿ ನೀವು. ನಡೆಯಲ್ಲಿ ಜನರನ್ನ ಮರಳು ಮಾಡೋ ಕಲೆ ಗೊತ್ತಿರದಿದ್ರ ಹೆಂಗೆ ನಡೀತಿದ್ರಿ ನಿಮ್ಮ ಲೋಕ ಕಲ್ಯಾಣದ ಕೆಲಸ? ಬದುಕದಾಗ್ಲೇ ತಮ್ಮ. ನಿಮ್ಮಂಥವ್ರನ್ನ ಆ ದೇವರ ನಮ್ಮನ್ನ ಜನರನ್ನ ಕಾಪಾಡ್ಬೇಕಪ್ಪ ತಂದೆ. ಬರ್ತೀನಿ ರೀ. ನೀ ಇಲ್ಲೇ ನಿಂತಿದ್ರೆ ಕಾಪಾಡಂಗಿಲ್ಲ, ಮಣ್ಣಾಗ ಹಾಕ್ತಾರ. ಬಾರ ಮಾರೇ. ಗುರುವೇ, ಅಂತೂ ಇವತ್ತು ಇವನು ಸೋಲಿಸ್ಬಿಟ್ವಲ್ರಿ. ಇವನೇ ಏನು ಎಂತಂತಾರ ಈ ಕಾವಿ ಮುಂದೆ ಸೋಲ್ತಾರ್ರಿ. ನನ್ನ ಪೂಜೆ ಪಾಂಡಿತ್ಯಕ್ಕೆ ಬೆರಗಾಗಿ ಕಾಲಿಗೆ ಹೆರಗ್ತಾರ. ಅದಕ್ಕೆ ನಮ್ಮ ಜೋಳಿಗೆ ಹಣ ಸುರ್ತಾರ್ರಿ. ಅಂದ ಮೇಲೆ ಇವ ಯಾವ ಗಿಡದ ತಪ್ಪಲ ಅಂತೀನಿ. ಶಿಷ್ಯ, ಇಲ್ಲಿವರೆಗೂ ನಮ್ಮ ಕಾಣಿಕೆಯ ಕಲೆಕ್ಷನ್ ಎಷ್ಟಾಗೈತಿ? ಒಂದು 50 ಆಟ್ರಿ. ನೀವು ಒಂದು ಇಲೆಕ್ಷನಿಗೆ ನಿಲ್ಲುವಷ್ಟಾಗೈತ್ರಿ ಗುರುವೇ. ನಮಗೆ ಯಾಕೆ ಬೇಕು ಎಲೆಕ್ಷನ್? ನಮಗೆ ಬೇಕಾಗಿರೋದು ಬರೀ ಕಲೆಕ್ಷನ್. ಎಲೆಕ್ಷನಿಗೆ ನಿಂತೀನಿ, ನಾನೇ ಗೆಲ್ಲುವಂತೆ ಆಶೀರ್ವಾದ ಮಾಡ್ರಿ ಗುರುವೆ ಅಂತ ಕ್ಯೂನಲ್ಲಿ ನಿಂತು ಕೃಪಾ ಆಶೀರ್ವಾದ ಪಡೆಯಲು ಬರುವ ಜನರಿಗೆ ಹೂವಿನಾರ ಹಾಕೋದೈತಿ, ದುಡ್ಡು ಹೊಡೆಯೋದೈತೆ. ನಡಿ ಸಾಯಿ ತನಕ ಸವಿದಷ್ಟು ಸಂಪತ್ತು ಗಳಿಸಿಕೊಂಡು ಬೊಂಬಾಯಿಗೆ ಹೋಗಿ ಬೊಂಬಾಟ್ ಜೀವನ ನಡೆಸೋಣ. ಆಯ್ತು ಗುರುವೇ, ಅಂತ ಸುಖದ ಬದುಕು ಎಂದು ಆದೀತು ಈ ವೇಷ ಬಿಟ್ಟು. ಸಿನಿಮಾ ಸ್ಟಾರ್ ಡ್ರೆಸ್ ಹಾಕ್ಕೊಂಡು ಒಳ್ಳೆ ನಟಿಗೂಟ ಲವ್ ಮಾಡೋ ಆಸೆಗೈತಿ. ಅದು ಒಂದು ನೆರವೇರಂಗೆ ಮಾಡ್ರಿ. ನಿಮ್ಮ ಶಿಷ್ಯ ಆದದಕ್ಕೂ ಸ್ವಾರ್ಥ ಆಗ್ತೈತಿ. ಇನ್ನು ಅದೊಂದಿಟ್ಟು ಅಲ್ಲಿ ಏನು ನೀನು ನೋಡ್ರಿ. ಆಯ್ತು, ಶೀಘ್ರದಲ್ಲೇ ನಿನ್ನ ಆಸೆ ನೆರವೇರುತ್ತದೆ. ನಡೆ ಹೋಗೋಣ. ನೋಡ್ರಿ ಗೋಕಮ್ಮ. ಬೀಚ್ನ ಧೂಳಾಡ.
ರೂಪ, ಈ ಉರಿ ಬಿಸಿಲಿನಲ್ಲಿ ನೆತ್ತಿಯ ಮೇಲೆ ಬುತ್ತಿಯನ್ನಿಟ್ಟುಕೊಂಡು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ತೋಟಕ್ಕೆ ಹೊರಟ ನಿನ್ನನ್ನು ಕಂಡು ನನಗದೆಷ್ಟು ಸಂಕಟವಾಗುತ್ತಿದೆ ಗೊತ್ತೇ. ಶ್ರೀಮಂತನೊಬ್ಬನ ಪತ್ನಿಯಾಗಿ ಸುಖ ಸಂತೋಷದಿಂದ ಆನಂದ ಪಡಬೇಕಾದ ನಿನಗೆ ಇಂತಹ ಕಷ್ಟವೇ? ಛೇ, ಏನ್ ಮಾಡೋದು ಸಾವುಕಾರೆ? ಆ ದೇವರ ಕೊಟ್ಟ ನಿರ್ಣಯಕ್ಕೆ ತಲೆ ಬಾಗ್ಲೇಬೇಕಲ್ವೇ? ಮನೆಯಲ್ಲಿ ಕೂತ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಜೀವಕ್ಕೆ ಆನಂದವಿಲ್ಲ. ಈ ನನ್ನ ಕರ್ಮಕ್ಕೆ ಅಳುತ್ತಾ ಕುಳಿತ್ಕೊಂಡ್ಬಿಟ್ರೆ ಎಲ್ಲಿ ನಾನು ಹುಚ್ಚಿ ಆಗ್ತೀನಿ ಅಂತ ಭಯಗೊಂಡು ಸ್ವಲ್ಪ ಮನುಷ್ಯಾತ್ರ ಆದರೂ ಸಿಗಲಿ ಅಂತ ತೋಟದ ಕಡೆಗೆ ಹೋಗ್ತಾ ಇದ್ದೀನಿ ಅಷ್ಟೇ. ನೀನು ಎಲ್ಲಿ ಹೋದರೂ ನಿನ್ನ ಮನಸ್ಸಲ್ಲಿ ಹತ್ತಿ ಹುರಿಯುತ್ತಿರುವ ಬೆಂಕಿ ಆರುವುದಿಲ್ಲ, ಸುಖ ನಿನಗೆಂದೂ ಸಿಗುವುದಿಲ್ಲ. ಬುದ್ಧಿವಂತಳಾದ ನೀನು ಈ ಮದುವೆಗೇಕೆ ಒಪ್ಪಿಕೊಂಡು ನಿನ್ನ ಜೀವನವನ್ನು ಹಾಳು ಮಾಡಿಕೊಂಡೆ? ಏನು ಮಾಡಲಿ, ನನ್ನ ಮನ ಬಯಸಿದ ವರನನ್ನು ಹುಡುಕಿ ಮದುವೆ ಮಾಡೋದಕ್ಕೆ ತಂದೆ ಆದವನ ಕೈಯಿಂದ ಸಾಧ್ಯವಾಗಲಿಲ್ಲ. ಮನೆ ಅಳನಿಗೆ ಕೊಡಬೇಕೆಂಬ ಅವರ ನಿರ್ಧಾರದ ಮುಂದೆ ನನ್ನ ಆಟ ನಡೆಯಲೇ ಇಲ್ಲ. ಇನ್ನು ನಾನು ಈ ಮದುವೆ ಆಗದೆ ಹೋದರೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತೀನಿ ಅಂತ ಹೇಳಿದ ನನ್ನ ಅಪ್ಪನ ಮಾತಿಗೆ ಹೆದರಿ ಅವನ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಬೇಕಾಯಿತು. ಆದರೆ ಏದು ಮಾಡಲಿ, ದಿನನಿತ್ಯ ಹತ್ತು ಸತ್ತಂತಾಗ್ತಾ ಇದ್ದೀನಿ. ಇಷ್ಟ ಇಲ್ಲದವನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡಾದು ಅವನಿಗೆ ಈ ನನ್ನ ದೇಹವನ್ನು ಒಪ್ಪಿಸಲಾಗದೆ ಕೊನೆಗೊಂದು ದಿನ ಸಮಯ ನೋಡಿ ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಸತ್ತರೆ ಮತ್ತೆ ಹುಟ್ಟಿ ಬರುವ ಹುಲ್ಲು ಕಡ್ಡಿ ಜೀವವಿದಲ್ಲ. ಬೇಲೂರು ಶಿವಬಾಲಕಿಯನ್ನೇ ನಾಚಿಸುವಂತ ಈ ನಿನ್ನ ದೇಹದ ಸಿರಿಗೆ, ಅಪ್ಸರೆಯನ್ನೇ ಮೀರಿಸುವಂತ ಈ ನಿನ್ನ ಮುಖದ ಸೌಂದರ್ಯದ ಸೊಬಗಿಗೆ ಮಾರು ಹೋಗಿ ಮದುವೆಯಾಗುತ್ತಿದ್ದರು ನನ್ನಂತಹ ಶ್ರೀಮಂತರು. ನಿನ್ನಪ್ಪ ಮಾಡಿದ ತಪ್ಪಿಗೆ ಕಾಡು ಮಲ್ಲಿಗೆಯಂತೆ ನಿನ್ನ ಜೀವನ ವ್ಯರ್ಥವಾಗುತ್ತಿದೆ ಅಷ್ಟೇ. ಏನು ಮಾಡಲಿ ಸಾವುಕಾರೆ, ಎಲ್ಲಿ ಹೋಗಲಿ, ಹೇಗೆ ಬದುಕಲಿ? ನಾ ಕಂಡ ಕನಸಿನಲ್ಲಿಯೂ ಸಹ ನನ್ನನ್ನು ಕಾಡ್ತಾ ಇವೆ. ನನ್ನ ಮನಸ್ಸಿನಲ್ಲಿ ಆಶೆಗಳು ಹಾಗೆ ಜಲದ ಹಾಗೆ ಉಕ್ಕೇರಿ ಬರ್ತಾ ಇವೆ. ಮನಸ್ಸಿನಲ್ಲಿ ಬಿರುಗಾಳಿ ಬೀಸಿದೆ. ಕಡಲು ಉಕ್ಕೇರಿ ಬೋರ್ಗೆರೆದು ಈ ಬಿರುಗಾಳಿಗೆ ಜೀವನದಲ್ಲಿ ಸುಖ ಶಾಂತಿ ಇಲ್ಲದೆ ದಡಕ್ಕೆ ಅಪ್ಪಳಿಸಿ ಈ ಬಿರುಗಾಳಿಯಲ್ಲಿ ಹೊಯ್ದಾಡ್ತಾ ಇದೆ ಈ ನನ್ನ ಮನಸ್ಸು. ಆದದ್ದಕ್ಕೆ ಅತ್ತರೂ ಉಪಯೋಗವಿಲ್ಲ, ಸತ್ತರೆ ಸುಖ ಸಿಗುವುದಿಲ್ಲ. ಸುಖದ ಬದುಕೇ ನಿನಗೆ ಬೇಕಾಗಿದ್ದರೆ ನಿತ್ಯ ಹೂವಿನ ಹಾಸಿಗೆಯಲ್ಲಿ ಮನ ತಣಿಸುವ ನಲ್ಲನೊಂದಿಗೆ ನಲಿಯಬೇಕಾಗಿದ್ದರೆ ಬಂಗಾರದ ಆಭರಣಗಳನ್ನು ಬೇಕೆನಿಸುವಷ್ಟು ಧರಿಸಿಕೊಂಡು ಶೃಂಗಾರದ ಮಹಾರಾಣಿಯಂತೆ ನೀ ಮೆರೆಯಬೇಕಾಗಿದ್ದರೆ ನನ್ನ ಮಾತಿನಂತೆ ನಡೆದುಕೊಂಡು ನಿನ್ನ ಜೀವನವನ್ನು ಸಾರ್ಥಕಪಡಿಸಿಕೋ. ಏನು ಹೇಳ್ತಾ ಇದ್ದೀರಾ ನೀವು? ನನ್ನ ಬಯಕೆಗಳು ಈಡೇರುವಂತಿದ್ದರೆ, ಮಹಾರಾಜನ ಮಡದಿಯ ಸ್ಥಾನಮಾನನಿಗೆ ದೊರೆಯುವಂತಿದ್ದರೆ ನನ್ನಂಥ ಅದೃಷ್ಟ ಸ್ಥಾನಿ ಯಾರೂ ಇಲ್ಲ ಅಂತ ನಾನು ತಿಳ್ಕೊತೀನಿ. ಆದರೆ ಈ ನಿಮ್ಮ ಮಾತನ್ನು ಸ್ವಲ್ಪ ಬಿಚ್ಚಿ ಹೇಳಿದ್ರೆ ನನಗೂ ಅರ್ಥವಾಗುತ್ತದೆ ಈ ನಿಮ್ಮ ಮನಸ್ಸಿನ ಆಸೆ ಏನು ಅಂತ. ತಾಳಿ ಕಟ್ಟಿದ ಗಂಡನಿಗೆ ಹೆಸರಿಗೆ ಮಾತ್ರ ಹೆಂಡತಿಯಾಗಿ, ಅಂತರಂಗದಲ್ಲಿ ನನ್ನ ಆಪ್ತ ಗೆಳತಿಯಾಗು. ಕತ್ತಲೆ ತುಂಬಿದ ನಿನ್ನ ಬಾಳಲ್ಲಿ ಹುಣ್ಣಿಮೆಯ ಚಂದ್ರಮ ನಾನಾಗಿ ತಂಪಾದ ಬೆಳಕು ನೀಡುವೆ. ನನ್ನ ಮನೆಯ ಒಡತಿಯಂತೆ ನಿನ್ನ ಕಾಣುವೆ. ನೀ ಬೇಕೆನಿಸಿದಷ್ಟು ಧನ ಕನಕಗಳನ್ನು ನಿನಗೆ ನೀಡುವೆ. ಭಕ್ತಿದ ನಿನ್ನ ಹೃದಯದಲ್ಲಿ ಸಂತೋಷದ ಸೆಲೆ ಹುಕ್ಕಿಸುವೆ. ನೀ ಎಂದೂ ಕಾಣದಂತಹ ಪ್ರೀತಿ ಸುಖವನ್ನು ನನ್ನಿಂದ ಪಡೆದು ಧನ್ಯಳಾಗುವೆ. ಹುಚ್ಚು ಆಸೆಯ ಮೇಲೆ ಹತ್ತಿ ಈ ನನ್ನ ಶೀಲವನ್ನು ನಿಮಗೊಪ್ಪಿಸಿ ಸೂಳೆ ಹಾಗೆ ಬದುಕು ಅಂತ ಹೇಳ್ತಾ ಇದ್ದೀರಾ? ಮದುವೆಯಾದ ತಪ್ಪಿಗೆ ಗಂಡನೊಡನೆಯಾದರೂ ಜೀವಿಸು,
ಅದಕ್ಕೊಪ್ಪದಿದ್ದರೆ ನನ್ನನ್ನು ಪ್ರೀತಿಸು. ನನ್ನ ಮೇಲೆ ನಿನಗೆ ಪ್ರೀತಿ ವಿಶ್ವಾಸವಿದ್ದರೆ ನಾನು ಹೇಳಿದಂತೆ ಗಂಡನ ಮನವೊಲಿಸಿಕೊಂಡು ಮನೆಯಿಂದ ಹೊರಗೆ ಬಾ. ನನ್ನ ತೋಟದ ಮನೆಯಲ್ಲಿಯೇ ನಿನಗೆ ವಾಸಸ್ಥಾನ. ನಿನ್ನ ಗಂಡನಿಗೆ ಮೇಲ್ವಿಚಾರಕನ ಸ್ಥಾನ. ಬೇಕಾದಷ್ಟು ಹಣ ಕೊಡುವೆ, ಉಂಡುಟ್ಟು ಸುಖದಿ ಬದುಕಲಿ. ಅಂತರಂಗದಲ್ಲಿ ನಮ್ಮಿಬ್ಬರ ಪ್ರಣಯ ದಾಟ ನಡೆಯಲಿ. ಅವನಿಗೆ ಗೊತ್ತಾಗಿ ಪ್ರತಿಭಟಿಸಿದರೆ ಅಂದೇ ಅವನು ಕಟ್ಟಿದ ತಾಳಿಯನ್ನು ಕಿತ್ತು ಮತ್ತೊಮ್ಮೆ ಮದುಮಗಳಾಗಿ ನನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ನನ್ನ ಮನೆಯ ಒಡತಿಯಾಗಿ ಮನೆ ತುಂಬುವಂತೆ ಸುಖದ ಸುಪ್ಪತ್ತಿಗೆಯಲ್ಲಿ ನಿತ್ಯ ಹಾಲು ತುಪ್ಪ ಸೇವಿಸುತ್ತಾ ನನ್ನ ಮಡದಿಯಾಗಿ ಬದುಕುವೆಯಂತೆ. ಗಂಡನಿಗೆ ಮೋಸ ಮಾಡಿದ ಬಂಡ ಹೆಣ್ಣು ಅಂತ ಈ ಜನರ ನಿಂದಿಗೆ ನಾನು ಗುರಿಯಾಗಬೇಕಾಗುತ್ತದೆ. ಗೌರವವನ್ನು ಕಳೆದುಕೊಂಡು ಬದುಕಬೇಕಾಗುತ್ತದೆ. ಮಾತನಾಡುವ ಜನರ ಬಾಯಿಗೆ ಆಹಾರವಾಗಬೇಕಾಗುತ್ತೆ ನಾನು. ಸೀತಾ ದ್ರೌಪದಿಯನ್ನೇ ಆಡಿಕೊಳ್ಳುವ ಈ ನಮ್ಮ ಜನರು ನಿನ್ನನ್ನು ಬಿಡುವರೆ? ಹುಚ್ಚಿ, ಎಷ್ಟೊಂದು ಹೆಣ್ಣು ಗಂಡ ನಿಲ್ಲದ ಸಮಯ ನೋಡಿ ಪರ ಪುರುಷನೊಂದಿಗೆ ಪ್ರಣಯದಾಟವಾಡಿ ಗಂಡನೆದುರು ಗರತಿಯಂತೆ ನಟನೆ ಮಾಡುತ್ತಿಲ್ಲ. ಈ ಕಲಿಕಾಲದಲ್ಲಿ ಸುಖದ ಬದುಕಿಗಾಗಿ, ಕಾಮ ತೃಪ್ತಿಗಾಗಿ ಶ್ರೀಮಂತರನ್ನು ಹುಡುಕಿ ಅವರಿಗೆ ಸೆರಗು ಹಾಕಿಸಿ ದುಡ್ಡು ಗಳಿಸಿಕೊಂಡು ಗೌರವಸ್ಥ ಹೆಣ್ಣಿನಂತೆ ಬದುಕುವ ಹೆಣ್ಣುಗಳಷ್ಟಿಲ್ಲ ಈ ಪ್ರಪಂಚದಲ್ಲಿ. ಗಂಡನಿದ್ದರೂ ಅವನೊಂದಿಗೆ ಸುಖ ಸಿಗದೆ ಹೋದಾಗ ಮನೆಯಲ್ಲಿಯೇ ಮೈದುನರನ್ನು ಅಪ್ಪಿ ಕಾಮ ತೃಪ್ತಿ ಪಟ್ಟುಕೊಂಡು ಗರತಿ ಹೆಣ್ಣಿನಂತೆ ಸೋಗು ಹಾಕುವ ಸೋಗಲಾಡಿ ಹೆಣ್ಣುಗಳಷ್ಟಿಲ್ಲೋ ಈ ಪ್ರಪಂಚದಲ್ಲಿ. ಅವರೆಲ್ಲರಂತೆ ನೀನಾಗಬೇಡ. ನಿನ್ನನ್ನು ಮರುಮದುವೆ ಮಾಡಿಕೊಂಡು ನನ್ನ ಮಡದಿಯನ್ನಾಗಿ ಮಾಡಿಕೊಳ್ಳುವೆ. ಈ ಸುಸಮಯವನ್ನು ಕಳೆದುಕೊಂಡರೆ ಜೀವನ ಪೂರ್ತಿ ಅಳುತ್ತಲೇ ಕಣ್ಣೀರು ಸುರಿಸುತ್ತಲೇ ಸುಖ ಅನುಭವಿಸದೆ ಸಾಯುವೆ. ಯೋಚಿಸು. ಆ ದೇವರ ಸಾಕ್ಷಿಯಾಗಿ ನನ್ನ ಕೈ ಹಿಡಿದು ನಿಮ್ಮ ಸಕಲ ಸಿರಿ ಸಂಪತ್ತಿಗೆ ನನ್ನನ್ನು ಹಕ್ಕುದಾರನಾಗಿ ಮಾಡ್ತೀನಿ ಅಂತ ನೀವು ನನಗೆ ಮಾತು ಕೊಟ್ಟರೆ ಮಾತ್ರ ನಾನು ನನ್ನ ಗಂಡನನ್ನು ಬಿಟ್ಟು ಬರ್ತೀನಿ. ಆದರೆ ನನಗೆ ಮೋಸ ಮಾಡಿ ನೆರಳಿ ಕೈ ಬಿಟ್ಟು ಹೋದರೆ ನೋಡುವ ಜನ ಕೇಕೆ ಹಾಕಿ ನಗುತ್ತೆ, ಮಾನ ಇಟ್ಟ ಹೆಣ್ಣು ಅಂತ ಆಡ್ಕೊಳ್ಳುತ್ತೆ. ದಯವಿಟ್ಟು ನೀವು ನನಗೆ ಮಾತು ಕೊಡ್ತೀರಾ? ನನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ತೀರಾ? ಅಫ್ಕೋರ್ಸ್, ಶಿವನ ಸಾಕ್ಷಿಯಾಗಿ, ಭೂಮಿ ತಾಯಿಯ ಸಾಕ್ಷಿಯಾಗಿ, ಉದಯಿಸಿದ ರವಿಯ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನೀನೊಪ್ಪಿದರೆ ಇಂದೇ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಮನ ಮೆಚ್ಚಿದ ಮಡದಿಯನ್ನಾಗಿ ಮಾಡಿಕೊಳ್ಳುವೆ. ನಾನಿನ್ನ ದಾಸನಂತೆ ಸೇವಕನಂತೆ ನಡೆದುಕೊಳ್ಳುವೆ. ಇನ್ನಾದರೂ ನನ್ನ ಮಾತು ನಂಬುವೆಯಾ? ಓಕೆ, ನಂಬಿದೆ. ಆ ದೇವರ ಸಾಕ್ಷಿಯಾಗಿ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ತೀನಿ ಅಂತ ಹೇಳಿದಾಗ ಒಪ್ಕೊಂಡೆ ಕಣ್ರಿ. ನಿಜಕ್ಕೂ ನನ್ನ ಬಾಳಿನಲ್ಲಿ ಬೆಳೆದಿಗಳ ತಂದಂತಹ ಅರಸರು ನೀವು. ಆ ದೇವರು ನಿಮ್ಮಂಥ ಪ್ರೇತಮನನ್ನು ನನಗೆ ಕೊಡುಗೆಯಾಗಿ ಕೊಟ್ಟಿದ್ದಾನೆ. ಸುಖದ ಸಾಮ್ರಾಜ್ಯದಲ್ಲಿ ನನ್ನನ್ನು ರಾಣಿಯಂತೆ ತೇಲಾಡಿಸ್ತಾ ಇರುವ ನಾಯಕ ನೀವು. ಇನ್ನು ಮುಂದೆ ನೋಡ್ತಾ ಇರಿ ಈ ರೂಪಗಳ ಕೈ ಚಳಕ ಹೇಗಿರುತ್ತೆ ಅಂತ. ಮನೆಯಲ್ಲಿ ಚಿತ್ರ ವಿಚಿತ್ರ ನಾಟಕ ಮಾಡಿ ಎಲ್ಲರ ಮನಸ್ಸನ್ನ ಚಿತ್ರ ವಿಚಿತ್ರ ಮಾಡಿ ನನ್ನ ಗಂಡನ ಮನೆಯಿಂದ ಆಚೆ ತರ್ತೀನಿ. ನಿಮ್ಮೊಂದಿಗೆ ನಿಮ್ಮ ಪ್ರಣಯದ ಮಡದಿಯಾಗಿರ್ತೀನಿ. ಓಕೆನಾ? ಮೆಚ್ಚಿದೆ ನಿನ್ನ ನಿರ್ಧಾರಕ್ಕೆ. ಇದ್ದರೆ ನಿನ್ನಂಥ ಧೈರ್ಯಶಾಲಿ ಹೆಣ್ಣಿರಬೇಕು. ಇಬ್ಬರ ಬಾಳಿನಲ್ಲಿಯೂ ಸಂತೋಷ ದೊರಕಿದೆ. ಈ ಸುದಿನದ ಸವಿ ನೆನಪಿಗಾಗಿ ನೀಡು ಸಿಹಿ ಚುಂಬನ. ಆಡಿ ನಿನ್ನೊಡನೆ ಕುಣಿದಾಡಿ ತಣಿಯಲಿ ಈ ನನ್ನ ಮನ. ಚುಂಬನ? ಅದು ಈ ನಡುದಾರಿಯಲ್ಲಿ ಯಾರಂತ ನೋಡಿದ್ರೆ? ಈ ದಾರಿಯಲ್ಲಿ ಜನ ಬರುವುದೇ ಅಪರೂಪ. ಹೆದರದಿರು. ಕ್ಷಣದಲ್ಲಿಯೇ ನುಡಿಯೊಂದನ್ನು ನುಡಿದು ಪ್ರಥಮ ಪ್ರೇಮ ಸಮ್ಮಿಲನದ ಸಿಹಿ ನೀಡಿ ಹೊರಟು ಬಿಡು. ನನಗೂ ಕೂಡ ತುಂಬ ಸಂತೋಷವಾಗ್ತಾ ಇದೆ.
ನನ್ನ ಜೀವನದಲ್ಲಿ ಎಂದೂ ಮರೆಯದ ಸುದಿನ ಇದು. ಹಕ್ಕಿಯಂತೆ ಹಾರಾಡಬೇಕು ಅಂತ ಆಸೆ ಆಗ್ತಾ ಇದೆ. ಕಮ್ ಆನ್ ಡಿಯರ್. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ಚಳಿಯಲಿ ರವಿಯ ರಶ್ಮಿಯಲಿ, ಚುಮ್ಮು ಚುಮ್ಮು ಚಳಿಯಲಿ ರವಿಯ ರಶ್ಮಿಯಲಿ, ಮಿರ ಮಿರ ಮಿಂಚುವೆ ನೀರತಿಯ ರೂಪವೇ, ಮಿರ ಮಿರ ಮಿಂಚುವೆ ನೀರತಿಯ ರೂಪವೇ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ. ನನ್ನ ನಯನವು ನಿನ್ನ ನಯನವ, ನನ್ನ ನಯನವು ನಿನ್ನ ನಯನವ, ಸಂಧಿಸುವ ತವಕವು ಈ ಕಾಮನ ರೂಪವು, ಸಂಧಿಸುವ ತವಕವು ಈ ಕಾಮನ ರೂಪವು. ನಾನು ಕಡಲಾಗಿ, ನಾನು ಕಡಲಾಗಿ, ಸುಡುವ ಬಿಸಿಲಾಗಿ ಒರಿಸು, ಒರಿಸು, ನೀರಾವಿಯಾಗಿ ಬರುವೆ, ಬರುವೆ. ನಾನು ನಿನ್ನೊಳಗೆ, ನಾನು ನಿನ್ನೊಳಗೆ, ನಾನು ನಿನ್ನೊಳಗೆ, ನಾನು ನಿನ್ನೊಳಗೆ. ಜಯ ನವ್ಯ ಜೀವನ ಭವ್ಯ ರಸಮಯ ಘಳಿಗೆಯಲ್ಲಿ, ಅನುರಾಗದ ಮೊಗ್ಗು ಅರಳಿ ಕಾಡಿದೆ, ಅನುರಾಗದ ಮೊಗ್ಗು ಅರಳಿ ಕಾಡಿದೆ. ಈ ಆಶಾಲತೆಯಲ್ಲಿ, ಈ ಆಶಾಲತೆಯಲ್ಲಿ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ,
ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಎಲ್ಲವೂ ಶೂನ್ಯ ನೀನೇ ಮಾನ್ಯ ಈ ಬಾಳ ಪಯಣದಲ್ಲಿ ನಿನ್ನ ದರದಾಚೆನು ನೀಡಿ ಕಳಿಸುವ ನಿನ್ನ ದರದಾಚೆನು ನೀಡಿ ಕಳಿಸುವ ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ ಓ ಪ್ರೇಮ ಚಂದ್ರಮ ಓ ಪ್ರೇಮ ಚಂದ್ರಮ ಬಾ ಪ್ರೇಮ ಚಂದ್ರಮ ಬಾ ಪ್ರೇಮ ಚಂದ್ರಮ ಚುಮು ಚುಮು ಚಳಿಯಲಿ ರವಿಯ ರಶ್ಮಿಯಲಿ ಚುಮು ಚುಮು ಚಳಿಯಲಿ ರವಿಯ ರಶ್ಮಿಯಲಿ ಮಿರ ಮಿರ ಮಿಂಚುವೆ ನೀರತಿಯ ರೂಪವೇ ಮಿರ ಮಿರ ಮಿಂಚುವೆ ನೀರತಿಯ ರೂಪವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದಾಳೆ, ಅದೇ ರೀತಿ ನಾನು ಕೂಡ ಅವಳಿಗಿಂತ ಹೆಚ್ಚಾಗಿ ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದೀನಿ. ತಡೆಯಿಲ್ಲದೆ ದುಡಿಯುತ್ತಾ ನಿಮ್ಮಂತ ಅತ್ತಿಗೆ ಅಣ್ಣನ ಕೈ ಹಿಡಿದು ನಮ್ಮ ಮನೆಗೆ ಬಂದದ್ದು ನಮ್ಮ ಭಾಗ್ಯ. ಒಬ್ಬ ಅತ್ತಿಗೆ ಅನ್ನಪೂರ್ಣೆ ಅಂತಿದ್ದರೆ ಇನ್ನೊಬ್ಬ ಅತ್ತಿಗೆ ಆದ ನೀವು ಭಾಗ್ಯ ದೇವತೆಯಾಗಿರುವಿರಿ. ನಿಮ್ಮ ಕಾಲುಗುಣದಿಂದ ಈ ಮನೆಗೊಂದು ಕಳೆ ಬಂದಿದೆ ಅತ್ತಿಗೆ. ಹೌದಾ ನಂದ್? ನೀನು ನನ್ನ ಮೇಲೆ ಇಟ್ಟಿರುವ ಈ ಅಭಿಮಾನಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ನೋಡು, ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವಾಗಲೂ ಹೀಗೆ ಸದಾಕಾಲ ಇರಲಿ ಅಂತ ನಾನು ಈ ಮನೆಗೆ ಬಂದಾಗಿನಿಂದಲೂ ಪ್ರತಿನಿತ್ಯ ಆ ಜಗನ್ಮಾತೆಯನ್ನು ಪ್ರೋತ್ಸಾಹಿಸ್ತಾ ಇದ್ದೀನಿ. ಈ ನನ್ನ ಮೈದುನ ಯಾವಾಗಲೂ ಹೀಗೆ ಧೈರ್ಯಶಾಲಿಯಾಗಿರಬೇಕು, ಈ ಊರಲ್ಲಿ ಮಹಾರಾಜನಂತೆ ಮೆರಬೇಕು ಅಂತ ದಿನಾಲೂ ಪೂಜೆ ಮಾಡ್ತಾ ಇರಬೇಕಾದ್ರೆ ಆ ತೀರ್ಥ ಪ್ರಸಾದವನ್ನು ತೆಗೆದಿರ್ತಾ ಬಂದಿದ್ದೀನಿ. ಇವತ್ತು ಪೂಜೆ ಕೊನೆಯ ದಿನ, ಅದಕ್ಕಾಗಿ ಆ ತೀರ್ಥವನ್ನು ಕುಡಿದು ಆ ದೇವರಿಗೆ ಒಳ್ಳೇದಾಗಲಿ ಅಂತ ಬಿಡ್ಕೊ, ಸರಿನಾ? ನನ್ನ ಸುಖಕ್ಕಾಗಿ ದೇವರಲ್ಲಿ ನೀ ಬೇಡಿಕೊಂಡು ನೀ ನೀಡುವ ಪ್ರಸಾದವನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ ಅತ್ತಿಗೆ. ಅತ್ತಿಗೆ, ದೇವರ ತೀರ್ಥಬೇಕೋ ಒಂದು ರೀತಿ ವಾಸನೆ ಇದೆಯಲ್ಲ? ನಾನು ದಿನಾಲೂ ಪೂಜೆ ಮಾಡಬೇಕಾದ್ರೆ ದೇವರ ನೈವೇದ್ಯದಲ್ಲಿರುವಂತಹ ಒಂದೊಂದು ಹಣ್ಣನ್ನು ಈ ತೀರ್ಥದಲ್ಲಿ ತೆಗೆದಿರ್ತಾ ಬಂದಿದ್ದೀನಿ. ನನ್ನ ಮೈದುನಿಗೆ ಸರ್ವ ಶಕ್ತಿ ಸಿಗಲಿ ಅಂತ, ಈ ಮನೆಯಲ್ಲಿ ಎಲ್ಲರೂ ಸುಖವಾಗಿ ಬಾಳಲಿ ಅಂತ ನಾ ಕೂಡಿಟ್ಟ ಈ ಪ್ರಸಾದ ಸ್ವಲ್ಪ ವಾಸನೆ ಅಂದರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಅದನ್ನು ಕುಡಿದ್ಬಿಡು. ಆಯಿತು ಅತ್ತಿಗೆ, ನನ್ನ ಸುಖಕ್ಕಾಗಿ ದೇವರಲ್ಲಿ ನೀ ಬೇಡಿಕೊಂಡು ನೀನು ನೀಡುವ ಪ್ರಸಾದವನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಅತ್ತಿಗೆ, ಏನೋ ಒಂಥರವಾಗುತ್ತಿದೆಯಲ್ಲ? ಹೌದಾ? ಏನಾಗ್ತಾ ಇದೆ? ನಿಂತಲ್ಲಿ ನಿಲ್ಲಲಾಗದೆ ಚಕ್ರ ಬಂದಂತಾಗಿ ಹೊಟ್ಟೆ ಒಂಥರ ಸಮಾಧಾನವಿಲ್ಲದಂತಾಗುತ್ತಿದೆ. ನೀನೇನು ಚಿಂತೆ ಮಾಡಬೇಡ, ಇಲ್ಲಿ ಬಾ, ನನ್ನ ಕೈ ಹಿಡ್ಕೊ ಮೈದುನ. ದೇವತಾ ಶಕ್ತಿ ಪ್ರಭಾವ ಆಗ್ತಾ ಇದೆ, ಅದರ ಪರಿಣಾಮ ನಿನ್ನ ಮೇಲೆ ಬೀರ್ತಾ ಇದೆ. ನೀನು ಈ ಜಗತ್ತನ್ನೇ ಮರೆತಾ ಇದೀಯಾ. ಎಲ್ಲಿ ಮೈದುನ? ಬಾ ಹತ್ರ, ನನ್ನ ಕೈ ಹಿಡ್ಕೊ. ಅತ್ತಿಗೆ, ಕೈ ಬಿಡು. ನನಗೇನೂ ತಿಳಿಯುತ್ತಿಲ್ಲ. ಕಣ್ಣುಗಳು ಮುಚ್ಚುತ್ತಿರುವು. ಬಿಟ್ಟು ಬಿಡಮ್ಮ, ನಾ ಹೋಗುತ್ತೇನೆ. ಮೈದುನ, ನನ್ನ ಮಾತು ಕೇಳು. ಅಯ್ಯೋ, ಅತ್ತೆ
ಯಾಕಮ್ಮ ಕೂಗಾಡ್ತಾ ಇದೀಯಾ? ಏನಾಗ್ಬಾರ್ದಾಗಿತ್ತು ಅದೆಲ್ಲ ಆಗೋಗ್ಬಿಟ್ಟಕ್ಕ. ಮೈದುನಂತ ಸಲ್ಗೆ ಕೊಟ್ರೆ ಒಂದೆರಡು ಒಳ್ಳೆ ಮಾತು ಮಾತಾಡಿದ್ರೆ ಇವನೇನ್ ಮಾಡ್ದೆ ಗೊತ್ತಾ? ನಿನ್ನ ನಾನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದೆ, ಆದ್ರೆ ನಿನ್ನ ಮಣ್ಣನ ಹೆಂಡತಿಯಾಗಿ ಬಂದೇ ಇಲ್ಲ. ಅದಕ್ಕಾಗಿ ನಿನ್ ಮೇಲೆ ಸೀಟ್ ತೆಗೆಸ್ಕೊಳ್ಳೋದಕ್ಕಾಗಿ ನಾನು ಸಮಯ ಕಾಯ್ತಾ ಇದ್ದೀನಿ ಅಂತ ನನ್ನನ್ನು ಅಪ್ಕೊಳ್ಳೋದಕ್ಕೆ ಬಂದ್ಬಿಟ್ಟ. ಈ ಸರಿಯಾದ ಸಮಯಕ್ಕೆ ಬರ್ದೇ ಹೋಗಿದ್ರೆ ಇವತ್ತು ನನ್ನ ಶೀಲನೇ ಹಾಳು ಮಾಡ್ಬಿಡ್ತಾ ಇದ್ದ ಅಕ್ಕ. ನನ್ನ ತಮ್ಮ ಆನಂದ ಕುಡಿದು ಬಂದು ಇಂತಹ ಪಾಪದ ಕೆಲಸ ಮಾಡಿದನೆ. ನಂಬಲಾಗದಂತಹ ನುಡಿಯನ್ನು ನುಡಿಯುತ್ತಿರುವೆಯಲ್ಲಮ್ಮ. ಇವನೆಂದೂ ಅಂತಹ ಪಾಪದ ಕೆಲಸ ಮಾಡಲಾರನಮ್ಮ. ಹೌದಮ್ಮ, ಅತ್ತಿಗೆ ಅಂದ್ರೆ ಹೆತ್ತ ತಾಯಿಗಿಂತಲೂ ಹೆಚ್ಚಾದ ಗೌರವವಿದೆ ಅವನಿಗೆ. ಅದು ಅಲ್ಲದೆ ಪರಸ್ತ್ರೀಯರನ್ನ ಕಂಡ್ರೆ ಸಾಕು ಅಕ್ಕ ತಂಗಿಯರೆಂಬ ಭಾವನೆಯಿಂದ ಕೂಡಿರುತ್ತಾನೆ ಅವನು. ಅಂತ ಚೊಕ್ಕ ಚಿನ್ನದಂತ ಮೈದುನಮ್ಮ ನನ್ನ ಮೈದುನ. ಅಂಥವನು ಇಂಥ ಕೆಟ್ಟ ಕೆಲಸ ಮಾಡ್ತಾನಂದ್ರೆ ಅದು ಹೇಗಮ್ಮ ನಾವು ನಂಬಲಿಕ್ಕೆ ಸಾಧ್ಯ? ಅಯ್ಯೋ ಹಾಗಿದ್ರೆ ನಾನೇ ಸುಳ್ಳು ಹೇಳ್ತಾ ಇದ್ದೀನಾ? ಅವನ ಬಾಯಿಂದ ಬರೋ ದುರ್ವಾಸನೆ ಏನಾದ್ರೂ ನೋಡಿ ಅವಾಗ ಗೊತ್ತಾಗುತ್ತೆ ಇವನೇನು ಸತ್ಯ ಹರಿಶ್ಚಂದ್ರನೋ ಅಥವಾ ಬಣ್ಣ ಬಣ್ಣದ ಮಾತು ಹೇಳುವ ಕಾಮುಕನೋ ಅಂತ. ನಿಮ್ಮಿಬ್ಬರ ಮೇಲೆ ಪ್ರಮಾಣ ಮಾಡಿ ಹೇಳಿ ಇವನ ಕೈ ಮೇಲೆ ಬಿದ್ದಿಲ್ಲ ಅಂತ. ಆನಂದ, ನಿಜಕ್ಕೂ ನಿನ್ನ ಬಾಯಿಂದ ಕೆಟ್ಟ ದುರ್ವಾಸನೆ ಬರುತ್ತಿದೆ. ಇವನೇಕೆ ಕುಡಿದ, ಇವನೇಕೆ ಈ ರೀತಿ ಪಾಪದ ಕೆಲಸ ಮಾಡಿದ ನನಗೊಂದು ತಿಳಿಯದಾಗಿದೆ. ಕೋಗಿಲೆ ಇಂದು ಕಾಗಿಯಾಗಿ ಹೋಯಿತೇ ಪರಮಾತ್ಮ. ಏ ಪಾಪಿ, ಸತ್ಯ ಹೇಳು. ನೀನು ಈ ಕೆಟ್ಟ ಕೆಲಸ ಮಾಡಿದ್ದಾದರೆ ಆ ದೇವರು ನಿನ್ನ ಪಾಪವನ್ನೆಂದೂ ಕ್ಷಮಿಸಲಾರ, ನಮ್ಮ ಮನೆತನಕ್ಕೆ ಶಾಪ ಕೊಡದೆ ಬಿಡಲಾರ. ಸತ್ಯ ಹೇಳು. ಸತ್ಯ ನಿನ್ನ ಬಾಯಿಂದ ಹೊರಬರದಿದ್ದರೆ ಬಾರಕೋಲಿನಿಂದ ಚರ್ಮ ಸುಲಿದು ರಕ್ತ ಹರಿಯುವಂತೆ ಹೊಡೆಯುತ್ತೇನೆ. ಅತ್ತಿಗೆಯನ್ನು ಕಾಮದ ದೃಷ್ಟಿಯಿಂದ ಕಂಡವನು ಈ ಭೂಮಿಯ ಮೇಲೆ ಬದುಕಿರಬಾರದು. ದಯವಿಟ್ಟು ತಾಳ್ಮೆ ಇದ್ದೀರಿ. ಅಲ್ಲ, ಹೊಡೆಬೇಡಲ್ಲ, ಹೊಡೆಬೇಡ. ಅತ್ತಿಗೆ ಮೇಲೆ ಆಳೆ ಮಾಡಿ ಹೇಳುತ್ತೇನೆ. ಅತ್ತಿಗೆ ಮೇಲೆ ಆಳೆ ಮಾಡಿ ಹೇಳುತ್ತೇನೆ, ನಾನು ಯಾವ ತಪ್ಪು ಮಾಡಿಲ್ಲ. ಇದರಲ್ಲಿ ಈ ಮಾತಾಯಿಯ ಕೈವಾಡವಿದೆ ಹೊರತು ನಾನು ಅಪರಾಧಿ ಅಲ್ಲಲ್ಲ. ಬೇಕಾದರೆ ನಿನ್ನ ಕಾಲು ಬಿಡುವೆ, ನನ್ನ ಮಾತು ನಂಬಲ್ಲ. ನಂಬದಿದ್ದರೆ ಇಷ್ಟೆಲ್ಲ ದೈವದ ಎದುರಿಗೆ ಕಾಯಿಸಿದ ಎಣ್ಣೆಯನ್ನು ತಂದು ಬಿಡು. ನಾನದರಲ್ಲಿ ಕೈ ಇಟ್ಟು ಹೇಳುತ್ತೇನೆ, ನಾನು ಯಾವ ತಪ್ಪು ಮಾಡಿಲ್ಲವೆಂದು. ಅಲ್ಲ
ಕುಡಿಯೋದಕ್ಕೆ ಹೆಣ್ಣನ್ನು ನಾನು ಹೇಗೋ ತಂದು ಕೊಡ್ತೀನಿ. ಅದು ಅಲ್ಲದೆ ನೀನು ನನ್ನ ಬಲಾತ್ಕಾರ ಮಾಡೋದಕ್ಕೆ ಬಂದಿದೆ ಅಂತ ಸುಳ್ಳು ಹೇಳಿ ನನ್ನ ಮರ್ಯಾದೆನ ನಾನೇ ಕಳ್ಕೊತೀನಿ. ಎಲ್ಲ ಅಪರಾಧನ ನನ್ನ ಮೇಲೆ ಹೊರಿಸ್ತಾ ಇದ್ದಾನೆ. ಇನ್ನು ಈ ಮನೇಲಿ ನಾನು ನಿಂತ್ಕೊಂಡ್ಬಿಟ್ರೆ ಇನ್ನು ಏನೇನು ಅಪರಾಧ ಕೊಡ್ತಾನೆ ಏನೋ. ನಾನ್ ಮಾತ್ರ ಈ ಮನೇಲಿ ಒಂದು ಕ್ಷಣ ಇರೋದಿಲ್ಲ. ನಿಮಗೆ ಬೇಕಾದ್ರೆ ನೀವೆಂದು ರೂಪಾಳೊಂದಿಗೆ ನನ್ನ ಮದುವೆಯ ಮಾತನ್ನು ಮಾತನಾಡುತ್ತಿರುವಾಗ ರೂಪ ನನ್ನ ಜೋಡಿ ಸರಿ ಹೋಗುವುದಿಲ್ಲವೆಂದು ನಮ್ಮಿಬ್ಬರ ಜೋಡಿ ಆಕಾಶ ಭೂಮಿಯಷ್ಟು ಅಂತರವೆಂದು ನಮ್ಮಿಬ್ಬರ ಮದುವೆ ಬೇಡವೇ ಬೇಡವೆಂದು ಆನಂದನೇಕೆ ಅಂದು ವಾದಿಸಲೆಂದು ನನಗಿಂದು ಅರ್ಥವಾಯಿತು. ಏ ಮನೆ ಮುರುಕ, ನಿನಗಿವಳನ್ನು ಮದುವೆಯಾಗುವ ಆಸೆ ಇದ್ದರೆ ಧೈರ್ಯವಾಗಿ ಹೇಳಬೇಕಾಗಿತ್ತು. ಖಂಡಿತವಾಗಿಯೂ ನಾನಿವಳನ್ನು ಹಾವಿನಂತೆ ದ್ವೇಷವಿಟ್ಟುಕೊಂಡು ಸಮಯ ನೋಡಿ ಕಚ್ಚಲು ಸಿದ್ಧನಾಗಿರುವ ಯಾ ಪಾಪಿ, ನಿನ್ನಂಥವನೊಂದಿಗೆ ಕೂಡಿ ಬದುಕಿದರೆ ಕೇಡು ನಮಗೆ ತಪ್ಪಿದ್ದಲ್ಲ, ಕೇಡು ನಮಗೆ ಅಮ್ಮ ರೂಪ, ತಪ್ಪು ಮಾಡಿದವನನ್ನು ನಾವು ಕ್ಷಮಿಸಿದರೂ ಆ ದೇವರು ಎಂದೂ ಕ್ಷಮಿಸಲಾರ. ಅರಿತೋ ಅರಿಯದೆಯೋ ನಡೆದ ಈ ಘಟನೆಯನ್ನು ಮರೆತು ಬಿಡಮ್ಮ. ಈ ವಿಷಯ ಮನೆಯಿಂದ ಹೊರ ಹೋಗದಂತೆ ನೋಡಿಕೊಳ್ಳೋಣ. ಯಾವ ಗಂಡಸು ತನ್ನ ಹೆಂಡತಿಯ ಮೈ ಮುಟ್ಟಿದವನನ್ನು ಕ್ಷಮಿಸುವುದಿಲ್ಲ, ಬದುಕಲು ಬಿಡುವುದಿಲ್ಲ. ಮಲ್ಲಣ್ಣನ ಹೆಂಡತಿಯನ್ನೇ ಅವನ ತಮ್ಮನೇ ಬಲಾತ್ಕಾರ ಮಾಡಲು ಮುಂದಾದನೆಂದು ಊರಿಗೂರೇ ಆಡಿಕೊಳ್ಳುತ್ತಿರುವಾಗ ನಾನು ಹೇಗೆ ತಲೆ ಎತ್ತಿ ಬಾಳಲಿ ನೀನೇ? ನನ್ನ ಹೆಂಡತಿಯ ಮೇಲೆ ಮನಸ್ಸಿಟ್ಟವನು ಸಮಯ ಸಿಕ್ಕಾಗ ಕೆಡಿಸದೆ ಬಿಡುವನು. ಅನಾಹುತವಾಗುವ ಮೊದಲೇ ದೂರವಿದ್ದು ಬಿಡೋಣ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಬೇಡಪ್ಪ ಮೈದನ, ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡಪ್ಪ. ಬೇಕಾದ್ರೆ ಇವನನ್ನೇ ಮನೆಯಿಂದ ಹೊರಗೆ ಹಾಕು ಅಂದ್ರು ಹಾಕಲು ನಾವು ಸಿದ್ಧರಿದ್ದೇವಪ್ಪ. ಆದ್ರೆ ನೀವು ಮಾತ್ರ ಈ ಮನೆಯಿಂದ ಹೊರಗಡೆ ಹೋಗ್ಬೇಡಪ್ಪ. ಯಾವುದೋ ಒಂದು ಕೆಟ್ಟ ಗಳಿಗೆ ಇಲ್ಲಿ ಇಂಥ ಘಟನೆ ನಡೆದು ಹೋಯಿತು ನೋಡಮ್ಮ ತಂಗಿ. ಇನ್ನು ಮುಂದೆ ನಿನ್ನ ಶೀಲಕ್ಕೆ ಮಾನಕ್ಕೆ ಧಕ್ಕೆ ಬರದ ಹಾಗೆ ನಾನು ನೋಡ್ಕೊಳ್ತೀನಮ್ಮ, ನಾನು ನೋಡ್ಕೊಳ್ತೀನಿ. ಇದು ಒಂದೇ ಒಂದು ಸಲ ನನ್ನ ಮೈದನ ಮಾಡಿದ ತಪ್ಪನ್ನ ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡಮ್ಮ. ಒಂದಾಗಿ ಚೆಂದಾಗಿ ಸುಖದಿಂದ ಸಾಗಬೇಕಾದ ಈ ಮನೆ ಯಾವ ಕಾಲಕ್ಕೂ ಒಡೆಯಬಾರದು ತಾಯಿ. ದಯವಿಟ್ಟು ಇದು ಒಂದು ಸಲ ಕ್ಷಮಿಸಿರಿ ಅಂತ ನಿಮ್ಮಿಬ್ಬರಿಗೂ ಗಂಡ ಹೆಂಡತಿಗೆ ಕೈ ಮುಗಿದು ಬೇಡಿಕೊಳ್ತೀನಿ. ಅಕ್ಕ, ಸಾಕು ನಿಲ್ಸು ನಿನ್ನ ಮಾತನ್ನ. ನಿನ್ನ ಮಾತಿಗೆ ಬೆಲೆ ಕೊಟ್ಟೆ ಇಷ್ಟು ದಿವಸ ಈ ಮನೇಲಿ ನಾನು ಇದ್ದಿದ್ದು ಗೊತ್ತಾ? ಯಾವ ಹೆಣ್ಣು ತನ್ನ ಶೀಲ ಹಾಳವಾಗದ್ರು ಕೂಡ ಇಂಥ ಪಾಪೆ ಮುಖ ನೋಡ್ಕೊಂಡು ಈ ಮನೇಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮುಂದೆ ಇವು ನನ್ನ ಶೀಲಕ್ಕೆ ತೊಂದರೆ ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲ, ಈ ನನ್ನ ನಿರ್ಧಾರವನ್ನು ನಾನು ಬದಲಾಯಿಸೋದಿಲ್ಲ ಅಕ್ಕ. ಮೈದುನ, ಸ್ವಲ್ಪ ದಿನದ ಹಿಂದೆ ನೀನು ಶಿವನ ಸಾಕ್ಷಿಯಾಗಿ ನನಗೂ ಮಾತು ಕೊಟ್ಟಿದ್ದೆ. ಯಾವ ಕಾಲಕ್ಕೂ ಅಣ್ಣ ತಮ್ಮಂದಿರು ನಾವು ದೂರ ಆಗೋದಿಲ್ಲ, ಈ ಮನೆ ಒಡೆಯುವುದಿಲ್ಲ ಅಂತ. ಈಗ ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದು ನಿನ್ನ ಆದ್ಯ ಕರ್ತವ್ಯವಪ್ಪ. ಮಾತು ತಪ್ಪಿದ ಮೈದನನಾಗಿ ಈ ಮನೆಯಿಂದ ಹೊರಗೋಗಿ ತುಂಬಿದ ಸಂಸಾರದ ಮನೆಯನ್ನ ಒಡೆಯಬೇಡಪ್ಪ, ಒಡೆಯಬೇಡ. ಬೇಕಾದ್ರೆ ನಿಮ್ಮ ಗಂಡ ಹೆಂಡತಿಗೆ ಏನ್ರಿ ನೀವು ಸುಮ್ಮನೆ ನಿಂತ್ಕೊಂಡ್ಬಿಟ್ರಲ್ಲ? ಅಂದ್ರೆ ನಿಮಗೆ ನಿಮ್ಮ ಅತ್ತಿಗೆ ಕೊಟ್ಟ ಮಾತು ಹೆಚ್ಚಾಯ್ತೇನೋ? ನನ್ನ ಮೇಲೆ ಪ್ರೀತಿನೇ ಇಲ್ವಾ ನಿಮ್ಗೆ? ಹೋಗ್ಲಿ, ನಮ್ಮ ಸಂಸಾರನೇ
ಸಮನೆ ಹಠ ಹಿಡಿದು ಬಿಟ್ಟಿದ್ದಾರೆ. ನನ್ನ ಹೆಂಡತಿಯನ್ನು ಬಿಟ್ಟು ನನಗೆ ಈ ಮನೆಯಲ್ಲಿ ಬದುಕಲಾಗುವುದು. ನಾನೇನು ಈ ಆಸ್ತಿಯನ್ನು ಭಾಗ ಮಾಡಿ ಹೋಗುತ್ತಿಲ್ಲ. ಎಲ್ಲಿಯಾದರೂ ಹೋಗಿ ದುಡಿದು ಬದುಕುತ್ತೇನೆ. ಬರುತ್ತೇನಮ್ಮ. ನೀನು ತೊರೆದ ಮೇಲೆ ಮನಗೆ ಶಾಂತಿ ಎಲ್ಲಿದೆ? ನೀನು ತೊರೆದ ಮೇಲೆ ಮನಗೆ ಶಾಂತಿ ಎಲ್ಲಿದೆ? ಅಂತುರೇಶ ನೀನು ಬರದೆ, ಅಂತುರೇಶ ನೀನು ಬರದೆ, ನೀನು ನಿನ್ನದೇನು ಯಾರದೇನು ಜಗದಲ್ಲಿ ಪ್ರೀತಿ ಪ್ರೇಮ ಒಂದೇ ಸ್ಥಿರವು, ಪ್ರೀತಿ ಪ್ರೇಮ ಒಂದೇ ಸ್ಥಿರವು, ಪ್ರೀತಿಯಿಂದ ಬಾಳಲು, ಪ್ರೀತಿಯಿಂದ ಗೂಡಿಗೇನು ಬೆಳೆಯಿದೆ? ಹೃದಯ ಪ್ರೀತಿ ತೊರೆದ ಮೇಲೆ, ಹೃದಯ ಪ್ರೀತಿ ತೊರೆದ ಮೇಲೆ ನನಗೆ ಶಾಂತಿ ಬಿಡುವ ಕಾಲಕ್ಕೆ ಎಷ್ಟು ಬುದ್ಧಿ ಹೇಳಿದರೂ ಅದಕ್ಕವರು ಒಪ್ಪಲಿಲ್ಲ. ವಿಧಿ ಲಿಖಿತ ತಪ್ಪಲಿಲ್ಲ. ಏನು ನಡೆಯಬೇಕಾಗಿದೆಯೋ ಅದು ನಡೆದೇ ನಡೆಯುತ್ತದೆ. ನೀನೊಬ್ಬಳು ಅತ್ತರೆ ಅದನ್ನಾರು ಕೇಳುತ್ತಾರೆ ಗೌರಿ? ಆ ದೇವರಲ್ಲಿ ಒಳ್ಳೆಯದನ್ನು ಪಡೆಯದ ಹುಟ್ಟಿದ ಪಾಪಿಗಳು ನಾವು. ಲೇ ಆನಂದ, ಅವನು ಹೋದ, ನೀನ್ ಹೇಗೆ ನಿಂತಿರುವೆ? ನಿನ್ನಿಂದ ಇನ್ನೂ ಏನೇನೋ ಅಪವಾದ ಹೊರಬೇಕಾಗಿದೆಯೋ ನನಗೆ ಮುಖ ತೋರಿಸದೆ ಹೊರಟು ಹೋಗು ಇಲ್ಲಿಂದ. ಹೋಗುತ್ತೇನಣ್ಣ, ಹೋಗುತ್ತೇನೆ. ಸತ್ಯ ಏನು ಎನ್ನುವುದು ತಿಳಿಯದೆ ಅವರ ಮನಸ್ಸಿಗೆ ನೋವು ಮಾಡಬೇಡಿ ಅಣ್ಣ. ಸತ್ಯ ನಿಮಗೆ ತಿಳಿಯುವುದರಷ್ಟೊಳಗಾಗಿ ಅವರು ನಿಮ್ಮ ಪ್ರೀತಿ ವಿಶ್ವಾಸಗಳನ್ನು ಕಳೆದುಕೊಂಡಿರುತ್ತಾರೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಈ ಅಪವಾದಕ್ಕೆಂದೂ ಜಯ ಸಿಕ್ಕುವುದಿಲ್ಲ. ಈ ಅಪವಾದದಿಂದ ಮುಕ್ತನಾದ ಮೇಲೆ ಮತ್ತೆ ನಾನೇ ನಿಮಗೆ ಮುಖ ತೋರಿಸುತ್ತೇನೆ. ಬರುತ್ತೇನಮ್ಮ, ನೀನು ಮನೆ ಬಿಟ್ಟು ಹೋದ್ರೆ ಈ ನಿಜ ತಾಯಿ ಹೇಗ್ ತಾನೆ ಬದುಕ್ತಾಳಪ್ಪ? ಹೇಗ್ ತಾನೆ ಬದುಕ್ತಾಳೆ? ಏನ್ರಿ, ಇವನನ್ನು ಮನೆಯಿಂದ ಹೊರಗೆ ಹಾಕಿದ್ರೆ ನಾನು ಖಂಡಿತವಾಗ್ಲೂ ಬದುಕೋದಿಲ್ಲ ರೀ, ಬದುಕೋದಿಲ್ಲ. ಇಲ್ಲ, ನೀನು ಎಲ್ಲಿಗೂ ಹೋಗಬಾರ್ದು, ನನ್ನ ಜೊತೆಗೆ ಇರ್ಬೇಕಪ್ಪ. ಗೌರಿ, ನೀನು
ನೀನು ಈ ರೀತಿಯಾಗಿ ಅತಿಯಾಗಿ ಪ್ರೀತಿಸಿದ್ದರಿಂದಲೇ ಅವನು ಇಂದು ಕೆಟ್ಟ ದಾರಿ ಹಿಡಿದಿದ್ದಾನೆ. ಬೇಡ, ನನ್ನ ಮಾತು ಪಾಲಿಸುವುದಾದರೆ ಹೊರ ಹಾಕು ಅವನನ್ನು. ಬರುತ್ತೇನಮ್ಮ, ಹೋಗುತ್ತೇನೆ. ಈ ನಿನ್ನ ಕಂದನಿಗೆ ನಿನ್ನ ಆಶೀರ್ವಾದ ಯಾವತ್ತೂ ಇರಲ್ಲಮ್ಮ. ಬರುತ್ತೇನೆ. ಸಂತಕಳನ ಮೇಲೆ ಸಂತಕಳನ ಮೇಲೆ ಕೂಗುವುದೇನೋ ಕೋಗಿಲೆ. ಸಂತಕಳನ ಮೇಲೆ ಕೂಗುವುದೇನೋ ಕೋಗಿಲೆ. ನೀನು ಬಂದಿದಾಗ ನೀನು ಅಯ್ಯೋ ಕ್ರೂರ ವಿಧಿ, ಎಷ್ಟೊಂದು ಕೆಟ್ಟದಾಗಿ ಬರೆದಿರುವಿ ಅಪ್ಪ ಈ ನಮ್ಮ ಸಂಸಾರದ ಹಣೆ ಬರಹವನ್ನ. ನಾವೇನು ಕೆಟ್ಟದ್ದು ಮಾಡಿದ್ವಿ ಅಂತ ನಮಗಿಂತ ಕಷ್ಟ ಕೊಡ್ತಾ ಇದ್ದ ಮಾನವಾತ ದೇವರು ಒಂದೇ ಸಮನೆ ನಮ್ಮನ್ನ ಕಾಡ್ತಾ ಇದ್ರೆ ನಾವು ಈ ಭೂಮಿ ಮೇಲೆ ಬದುಕುವುದಾದರೂ ಹೇಗಪ್ಪ? ಇಲ್ಲ ರೀ, ಇಲ್ಲ, ಈ ನೋವನ್ನು ನುಂಗಿಕೊಂಡು ಬದುಕುವ ಶಕ್ತಿ ನನಗಿಲ್ಲ. ನೋಡಿ, ಈ ರೀತಿ ಆಡು ಆಗಿ ಹತ್ತು ಕಣ್ಣೀರು ಸುರಿಸುತ್ತಾ ಸಾಯೋದಕ್ಕಿಂತ ಒಂದೇ ಸಮನೆ ನಿಮ್ಮ ಕೈಯಾರೆ ದೊಡ್ಡ ವಿಷ ಕೊಟ್ಟು ಬಿಡ್ರಿ. ವಿಷ ಕೊಟ್ಬಿಡಿ, ಸಂತೋಷವಾಗಿ ಕುಡಿದು ಸಾವನ್ನಪ್ಪುತ್ತೇನ್ರಿ, ಸಾವನ್ನಪ್ಪುತ್ತೇನೆ. ಬಂದದ್ದನ್ನು ಧೈರ್ಯವಾಗಿ ಎದುರಿಸೋಣ. ಜೀವನ ಬೇಡವಾದ ದಿವಸ ಇಬ್ಬರು ಕುಡಿಯೇ ಸಾಯೋಣ. ನನ್ನನ್ನು ಬಿಟ್ಟು ನಾನು, ನನ್ನನ್ನು ಬಿಟ್ಟು ನೀನು ಬದುಕದಂತಿರುವಾಗ ನಿನ್ನ ಹೇಗೆ ಬದುಕಲಿಗ? ಮನಸ್ಸು ಗಟ್ಟಿ ಮಾಡಿಕೋ. ಇಷ್ಟೊಂದು ಹಚ್ಚಿಕೊಂಡರೆ ತುಂಬಾ ಕಷ್ಟವಾಗುವುದು ನಿನ್ನ ಆರೋಗ್ಯಕ್ಕೆ. ಏನು ಮಾಡುವುದು ನಮ್ಮ ಹಣೆಯ ಬರಕ್ಕೆ?